ಪ್ರೈಸ್ ಲಾರ್ಡ್. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಈ ದಿನ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡಲಿರುವಂಥ ವಿಷಯ ದೇವರನ್ನ ಸನ್ಮಾನಿಸು. ಅದಕ್ಕೆ ಆಧಾರವಾಗಿ ಒಂದು ಸಾಮುವೇಲನ ಗ್ರಂಥ 2ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿಕೊಳ್ಳೋಣ. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನ ನಾನು ತಿರಸ್ಕರಿಸುವೆನು. ನೋಡಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವವರನ್ನ ನಾನು ತಿರಸ್ಕರಿಸುತ್ತೇನೆ. ನಾವು ಸತ್ಯ ವೇದದಲ್ಲಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ಈ ವಾಕ್ಯ ಹೇಳುತ್ತದೆ, ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತೆ. ಸನ್ಮಾನಿಸಿದರೆ ನಮಗೆ ದೀರ್ಘಾಯುಷ್ಯ ಉಂಟಾಗುತ್ತಂತೆ, ನಮಗೆ ಒಳ್ಳೆಯದು ಉಂಟಾಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಜಕ ಕಾಂಡ 19ನೇ ಅಧ್ಯಾಯ 32ನೇ ವಾಕ್ಯ ಹೇಳ್ತದೆ, ತಲೆ ನರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನ ಸನ್ಮಾನಿಸಬೇಕು. ತಲೆ ನೀರತ ಅಂದರೆ ಮುಪ್ಪಿನ ವಯಸ್ಸಾದವರನ್ನ ಅಥವಾ ಹಿರಿಯರನ್ನ ಸನ್ಮಾನಿಸಬೇಕು. ಒಂದು ವಾಕ್ಯದಲ್ಲಿ ನೋಡಿದೆವು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಅದು ಮಾತ್ರವಲ್ಲ ಹಿರಿಯರನ್ನ ಸಹ ನಾವು ಸನ್ಮಾನಿಸಬೇಕೆಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಆದರೆ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನ ಸನ್ಮಾನಿಸಬೇಕೆಂದು ದೇವರ ವಾಕ್ಯ ನಮಗೆ ನೆನಪಿಗೆ ತರುತ್ತದೆ. ಈಗ ಓದಿಕೊಂಡ ವಾಕ್ಯಕ್ಕೆ ನಾವು ಬರೋಣ. ಒಂದು ಸಾಮುವೇಲ 2ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡುತ್ತಿದ್ದೇವೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನ ನಾನು ತಿರಸ್ಕರಿಸುವೆನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನ ಏಲಿಯ ಮಕ್ಕಳಿಗೆ ದೇವರು ತಿಳಿಸುತ್ತಾ ಇದ್ದಾರೆ. ಏಲಿಗೆ ಇದ್ದಂಥ ಭಯಭಕ್ತಿ ಆತನ ಮಕ್ಕಳಿಗೆ ಇರಲಿಲ್ಲ. ಭಕ್ತಿ ಇಲ್ಲದೆ ಅಥವಾ ದೇವರನ್ನ ಸನ್ಮಾನಿಸದೆ ಅವರು ಸೇವೆ ಮಾಡುತ್ತಾ ಇದ್ದರು. ದೇವರಿಗೆ ಸರಿಯಾದಂಥ ಮಹಿಮೆಯನ್ನ ಘನತೆಯನ್ನ ಕೊಡುತ್ತಿರಲಿಲ್ಲ. ದೇವರಿಗೆ ಸರಿಯಾಗಿ ಯಜ್ಞವನ್ನ ಅರ್ಪಿಸುತ್ತಾ ಇರಲಿಲ್ಲ. ಯಾವುದನ್ನೆಲ್ಲ ಮಾಡಬಾರ್ದೋ ಅದನ್ನೆಲ್ಲ ಮಾಡುತ್ತಾ ಇದ್ದರು. ದೇವರನ್ನ ಸನ್ಮಾನಿಸದೆ ಯಾಜಕ ಸೇವೆಯನ್ನ ಮಾಡುತ್ತಾ ಇದ್ದರು. ಅವರನ್ನು ನೋಡಿ ದೇವರು ದುಃಖದಿಂದ ಈ ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವವರನ್ನ ನಾನು ತಿರಸ್ಕರಿಸುವೆನು. ನಮ್ಮ ದೇವರು ಮಹಿಮೆಗೆ ಯೋಗ್ಯನ್ರಿ. ಆತನ ಮಹಿಮೆಯನ್ನ ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ನೋಡ್ರಿ, ದೇವರ ವಿಷಯದಲ್ಲಿ ಕೆಲವೊಂದು ನಿಯಮಗಳಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಅಂದರೆ ನಾವು ದೇವರ ಬಳಿ ಬರುವಾಗ ದೇವರು ನಮ್ಮ ಬಳಿಯಲ್ಲಿ ಬರುತ್ತಾರಂತೆ. ನಾವು ದೇವರನ್ನ ಗೌರವಿಸುವುದಾದರೆ ದೇವರು ನಮ್ಮನ್ನ ಗೌರವಿಸುತ್ತಾರೆ. ನಾವು ದೇವರ ನಾಮವನ್ನ ಮೇಲಕ್ಕೆ ಎತ್ತಿದರೆ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ. ನಾವು ದೇವರ ಬಳಿಯಲ್ಲಿ ಓಡಿ ಬರುವಾಗ ದೇವರು ನಮ್ಮ ಬಳಿಯಲ್ಲಿ ಓಡಿ ಬರುತ್ತಾರೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಕಡೆಗೆ ಪುನಃ ತಿರುಗಿರಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಒಂದು ಸಂಭವವನ್ನು ನೋಡಬಹುದು. ತಪ್ಪಿ ಹೋದ ಮಗನು ತಂದೆ ಕಡೆಗೆ ಬರುವಾಗ ತಂದೆಯು ಮಗನ ಕಡೆಗೆ ಓಡಿ ಬರುತ್ತಾ ಇದ್ದಾರೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ದೇವರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಅಂದರೆ ದೇವರ ಹೆಸರನ್ನ ಸನ್ಮಾನಿಸಬೇಕು.
ಮಲಾಕಿ 1ನೇ ಅಧ್ಯಾಯ 6ನೇ ವಾಕ್ಯ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಷ್ಟೇ, ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನ ಎಲ್ಲಿ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ನಾನು ಧನಿಯಾಗಿರಲು ನನಗೆ ತೋರಿಸುವ ಭಕ್ತಿ ಎಲ್ಲಿ ಎಂಬುದಾಗಿ ದೇವರು ಕೇಳುತ್ತಾ ಇದ್ದಾರೆ. ದೇವರು ನಮ್ಮಿಂದ ಕೇಳುತ್ತಾ ಇರುವಂಥ ಒಂದೇ ಒಂದು ವಿಷಯ, ಗೌರವವನ್ನು ಅಥವಾ ಒಂದು ಸನ್ಮಾನವನ್ನು ದೇವರು ಕೇಳುತ್ತಾ ಇದ್ದಾರೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡ್ರಿ. ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವರು ಸನ್ಮಾನಿಸ್ತಾ ಇದ್ದಾರೆ. ಯಾವುದರಿಂದ? ತುಟಿಗಳಿಂದ, ತುಟಿಯ ಬಾಯಿ ಮಾತುಗಳಿಂದ. ಆದರೆ ಯಥಾರ್ಥವಾಗಿ ಅವರ ಜೀವನದಲ್ಲಿ ನನ್ನನ್ನು ಸನ್ಮಾನಿಸುತ್ತಾ ಇಲ್ಲ, ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಾಗಾದರೆ ದೇವರು ಎಲ್ಲ ಸ್ಥಳದಲ್ಲಿ ಹೇಳುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸಿರಿ, ನನ್ನನ್ನು ಗೌರವ ಕೊಡ್ರಿ, ನನಗೆ ಮಹಿಮೆ ಸಲ್ಲಿಸಿರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವರ ಸನ್ಮಾನಿಸುವಾಗ ದೇವರು ನಮ್ಮನ್ನ ಸನ್ಮಾನಿಸುತ್ತಾರೆ. ಈ ಏಲಿಯ ಮಕ್ಕಳು ದೇವರನ್ನ ಸನ್ಮಾನಿಸದ ನಿಮಿತ್ತವಾಗಿ ಅವರ ಜೀವನದಲ್ಲಿ ಏನು ಬಂತು ಗೊತ್ತಾ? ಅವರೆಲ್ಲರೂ ಅಕಾಲಿಕ ಮರಣವನ್ನು ಹೊಂದಿದರು. ಏಲಿಯ ಮಕ್ಕಳಾದ ಹೋಫ್ನಿ, ಫೀನೆಹಾಸರು ಹತರಾದರು. ದೇವರನ್ನು ಸನ್ಮಾನಿಸದ ಅವರ ಮೇಲೆ ದೇವರ ಶಾಪ ಬಂತು. ದೇವರ ಶಾಪದ ನಿಮಿತ್ತವಾಗಿ ಅವರು ಒಂದೇ ದಿನದಲ್ಲಿ ಅಕಾಲಿಕವಾದಂಥ ಮರಣವನ್ನು ಅವರು ಅನುಭವಿಸಿದರು. ನೋಡಿ, ಸತ್ಯ ವೇದದಲ್ಲಿ ಯಾರೆಲ್ಲ ದೇವರನ್ನ ಸನ್ಮಾನಿಸಲಿಲ್ಲವೋ ಅವರ ಅಂತ್ಯ ದುಃಖಕರವಾಗಿತ್ತು. ದೇವರನ್ನ ಸನ್ಮಾನಿಸಿದ ಏಲಿಯ ಮಕ್ಕಳು ಅಕಾಲಿಕ ಮರಣವನ್ನು ಹೊಂದಿದರು. ಈಗ ಆ ಮರಣದ ಸುದ್ದಿಯನ್ನು ತಂದು ಅವರ ತಂದೆಯಾದ ಏಲಿಗೆ ಹೇಳುತ್ತಾ ಇದ್ದಾರೆ, ದೇವರ ಮಂಜೂಷವು ಶತ್ರುವಶವಾಗಿದೆ, ನಿನ್ನ ಮಕ್ಕಳಾದ ಹೋಫ್ನಿ ಫೀನೆಹಾಸರು ಸತ್ತರು ಎಂಬುದಾಗಿ ಸುದ್ದಿಯನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಅವನು ತೀರಿ ಹೋದನು. ಅದೇ ಸಮಯದಲ್ಲಿ ಫೀನೆಹಾಸನ ಹೆಂಡತಿ ದಿನ ತುಂಬಿದ ಗರ್ಭಿಣಿಯಾಗಿದ್ದಳು. ಅವಳು ಸಹ ಸುದ್ದಿ ಕೇಳ್ತಾ ಇದ್ದಾಳೆ, ದೇವರ ಮಂಜೂಷ ಶತ್ರುವಾಶವಾಯಿತು, ಮಾವನು ಗಂಡನು ಅವರು ತೀರಿ ಹೋದ್ರೆಂಬುದಾಗಿ ಆ ಸುದ್ದಿಯನ್ನು ಕೇಳಿದಾಗ ತಕ್ಷಣ ಅವಳಿಗೆ ಪ್ರಸವ ವೇದನೆ ಉಂಟಾಗಿ ಮಗುವಿಗೆ ಜನ್ಮ ಕೊಟ್ಟು ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗಿದೆ ಎಂಬುದಾಗಿ ಆ ಮಗುವಿಗೆ ಇಕಾಬೋತ್ ಎಂಬ ಹೆಸರನ್ನು ಕೊಟ್ಟು ಅವಳು ಸಹ ತೀರಿ ಹೋದಳು. ಒಂದೇ ಕುಟುಂಬದಲ್ಲಿ ಒಂದೇ ದಿನದಲ್ಲಿ 4 ಮರಣ. ಒಂದೇ ಕುಟುಂಬದಲ್ಲಿ ಒಂದೇ ದಿನದಲ್ಲಿ 4 ಮರಣ. ಕಾರಣ ಏನು? ದೇವರನ್ನು ಸನ್ಮಾನಿಸಿದ ಕಾರಣ ದೇವರ ಕೋಪ ಅವರ ಮೇಲೆ ಬಂದಿತು. ದೇವರು ಅವರನ್ನು ಎಚ್ಚರಿಸಿದರು. ದೇವರು ಅವರಿಗೆ ಸಮಯವನ್ನು ಕೊಟ್ಟರು, ತಿದ್ದುಕೊಳ್ತಾರೆ. ನನ್ನ ಮಹಿಮೆಯನ್ನು ನನಗೆ ಸಲ್ಲಿಸ್ತಾ ಇಲ್ಲ, ನಾನು ಅವರಿಗೆ ಸ್ತೋತ್ರ ಅನೇಕ ಜವಾಬ್ದಾರಿಯನ್ನು ಕೊಟ್ಟರು, ಅವರು ಸರಿಯಾಗಿ ಸನ್ಮಾನಿಸುತ್ತಾ ಇಲ್ಲ ಎಂಬುದಾಗಿ ದೇವರು ಎಚ್ಚರಿಸಿದರು. ಅವರು ಕೇಳದೆ ದೇವರನ್ನು ಸನ್ಮಾನಿಸದ ಕಾರಣವಾಗಿ ಒಂದೇ ದಿನದಲ್ಲಿ ದೇವರ ಶಾಪ ಆ ಕುಟುಂಬಕ್ಕೆ ಉಂಟಾಗಿ ಅವರೆಲ್ಲರೂ ತೀರಿ ಹೋದರು. ನೋಡ್ರಿ, 1 ಸಾಮುವೇಲ 2ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ದೇವರು ಅವರಿಗೆ ಹೇಳಿದ್ರೆ ಏನಂದ್ರೆ, ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು, ನಿನ್ನ ಮನೆಯಲ್ಲಿ ಯಾರೂ ಪೂರ್ಣ ಆಯುಷ್ಯವನ್ನು ಮುಟ್ಟುವುದಿಲ್ಲ ಎಂಬುದಾಗಿ ದೇವರು ಹೇಳಿದರು. ಹಾಗೆ ಸಂಭವಿಸಿದ ಕಾರಣ ಏನಂದರೆ, ಅವರು ದೇವರನ್ನು ಸನ್ಮಾನಿಸಲಿಲ್ಲ. ದೇವರನ್ನು ಸನ್ಮಾನಿಸಿದ ಕಾರಣವಾಗಿ ಅವರ ಅಂತ್ಯ ಬಹಳ ದುಃಖದಿಂದ ಮುಕ್ತಾಯವಾಯಿತು. ನೋಡ್ರಿ, ಸತ್ಯ ವೇದದಲ್ಲಿ ಅಥವಾ ಅನೇಕ ಉದಾಹರಣೆಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಹೇಳಲಿಕ್ಕಿದ್ದೇನೆ. ನೋಡ್ರಿ, ಇವರು ದೇವರಿಗೆ ಸನ್ಮಾನಿಸಿದ ಕಾರಣವಾಗಿ ಅವರ ಅಂತ್ಯ ಬಹಳ ದುಃಖಕರವಾಗಿ
ಮೊದಲನೇದಾಗಿ ಮುಗಿಯಿತು. ಎರಡನೇದಾಗಿ ನೋಡ್ರಿ, ಲೂಸಿಫರ್ ಅಥವಾ ಸೈತಾನನು ನೋಡ್ರಿ, ಅವನು ದೇವರ ಸ್ತೋತ್ರ ದೇವದೂತನಾಗಿದ್ದ. ದೇವರ ಸ್ತೋತ್ರ ಸಮ್ಮುಖದಲ್ಲಿ ಅವನಿಗೆ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆದರೆ ಬೈಬಲ್ ಹೇಳ್ತದೆ ಅವನು ಅಹಂಭಾವ ಪಟ್ಟನಂತೆ, ಅವನ ಅಹಂಕಾರ ಪಟ್ಟನಂತೆ. ಯಾವಾಗ ಅವನು ದೇವರ ಸಿಂಹಾಸನದ ಮೇಲೆ ಕಣ್ಣಿಟ್ಟನೋ, ಅಹಂಭಾವ ಪಟ್ಟನೋ, ದೇವರು ಪರಲೋಕದಿಂದ ಅವನನ್ನು ದೊಬ್ಬಿ ಬಿಟ್ಟರು. ದೇವರನ್ನ ಸನ್ಮಾನಿಸದೆ ಅಹಂಕಾರದಿಂದ ಜೀವಿಸಿದ ಲೂಸಿಫರ್ನನ್ನ ದೇವರು ದೊಬ್ಬಿ ಬಿಟ್ಟರು. ದೊಬ್ಬಲ್ಪಟ್ಟಂತ ದೂತನೇ ಸೈತಾನನಾಗಿದ್ದಾನೆ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ಇನ್ನೊಂದು ಉದಾಹರಣೆ ಇದೆ. ನೆಬೂಕದ್ನೆಚ್ಚರ್, ಬ್ಯಾಬಿಲೋನ್ ದೇಶದ ಅರಸನು. ಅವನ ಎಲ್ಲ ಸಾಮ್ರಾಜ್ಯ, ಅವನದೊಂದೇ ಸಾಮ್ರಾಜ್ಯತ್ವ, ಎಲ್ಲ ಪ್ರಪಂಚದ ಎಲ್ಲ ಜನರನ್ನು ಅವನ ಆಳ್ವಿಕೆ ಮಾಡುತ್ತಾ ಇದ್ದ. ಆದರೆ ದೇವರನ್ನು ಸನ್ಮಾನಿಸದೆ ಅವನು ಹೇಳ್ತಾ ಇದ್ದ, ಎಲ್ಲ ನನ್ನಿಂದನೇ ಎಂಬುದಾಗಿ ಅವನು ಹೇಳಿದಾಗ ಅವನ ಜೀವನದಲ್ಲಿ ಏನು ಸಂಭವಿಸ್ತು ಗೊತ್ತಾ? ಆ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 30ರಿಂದ 32 ವಚನಗಳವರೆಗೆ. ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ್ಯ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗೆ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಮರನ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರೆಗೆ ಒಪ್ಪಿಸುತ್ತಾನೆಂಬುದು ನಿನಗೆ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಇಲ್ಲಿ ನೋಡಿ, ನೆಬೂಕದ್ನೆಚ್ಚರನು ಕೊಚ್ಚಿಕೊಳ್ಳುತ್ತಾ ಇದ್ದಾನೆ. ಎಲ್ಲ ನನ್ನಿಂದ, ಎಲ್ಲ ನನ್ನ ಸಾಮರ್ಥ್ಯ. ತಕ್ಷಣ ಅವನಿಗೊಂದು ದೇವರಿಂದ ದೈವೋಕ್ತಿ ಉಂಟಾಯ್ತಂತೆ. ದೇವರ ತಕ್ಷಣ ಅವನನ್ನು ತಳ್ಳಿಬಿಟ್ರು. ಅವನ ಸ್ಥಿತಿ ಏನಾಯ್ತಂದ್ರೆ, ದನಗಳಂತೆ ಅವನು ಹುಲ್ಲು ಮೇಯುತ್ತಾ 7 ವರ್ಷಗಳಿದ್ದಂತೆ ಅವನ ಸ್ಥಿತಿಗತಿ ನೋಡ್ರಿ. ಆ ವಾಕ್ಯ ಹೇಳಲ್ಪಟ್ಟಿದೆ, ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೆ ಬೆಳೆದುವಂತೆ 7 ವರ್ಷಗಳು ಅವನಿಗೆ ಸ್ವಾಧೀನನೇ ಇಲ್ಲ. ದನದಂತೆ ಹುಲ್ಲನ್ನ ಮೇಯುತ್ತಾ ಇದ್ದಂತೆ. ಯಾವಾಗ ಅವನ ಕೊಚ್ಚಿಕೊಂಡ, ದೇವರಿಗೆ ಅವನು ಯಾವಾಗ ಘನತೆ ಕೊಡಲಿಲ್ವೋ, ಯಾವಾಗ ದೇವರನ್ನ ಸನ್ಮಾನಿಸಲಿಲ್ಲವೋ, ದೇವರು ಅವನನ್ನು ತಳ್ಳಿಬಿಟ್ಟರು. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನೀವು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ನೀವು ಕೊಚ್ಚಿಕೊಳ್ಳಬಾರದು. ನಾನು, ನನ್ನದು, ನನ್ನ ಬಲ, ನನ್ನ ಸಾಮರ್ಥ್ಯ ಎಂಬುದಾಗಿ ಕೊಚ್ಚಿಕೊಳ್ಳಬೇಡ್ರಿ. ನೀವು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು, ಎಷ್ಟೇ ಉನ್ನತ ಅಧಿಕಾರಿಯಾಗಿದ್ರು, ನೀನು ಎಷ್ಟೇ ಶ್ರೀಮಂತನಾಗಿದ್ದರೂ ಘನತೆಯನ್ನು, ಸ್ತೋತ್ರ, ಮಾನವನ್ನ, ಸನ್ಮಾನವನ್ನ ದೇವರಿಗೆ ಮಾತ್ರ ಸಲ್ಲಿಸರಿ. ನೆಬೂಕದ್ನೆಚ್ಚರನನ್ನು ಕೂಡ ದೇವರು ತಳ್ಳಿಬಿಟ್ಟರು. ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಉದಾಹರಣೆ ಇದೆ ನೋಡ್ರಿ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 21ರಿಂದ 23ನೇ ವಾಕ್ಯ. ಅಲ್ಲಿ ಹೇರೋದನ ಕುರಿತಾಗಿ ನಾವು ನೋಡುತ್ತೇವೆ. ವಾಕ್ಯ ಭಾಗವನ್ನ ಓದಿಕೊಳ್ಳೋಣ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೇರೋದನು ರಾಜ್ಯ ವಸ್ತ್ರವನ್ನು ಧರಿಸಿಕೊಂಡು ರಾಜಾಸ್ಥಾನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನ ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನು ದೂತನು ಆ ಕ್ಷಣದಲ್ಲಿ ಅವನು ಬಡಿದನು. ಅವನು ಹುಳ ಬಿದ್ದು ಸತ್ತನು. ನೋಡ್ರಿ, ಇಲ್ಲಿ ಹೇರೋದನ್ನ ಒಂದು ಭಾಷಣ ಮಾಡುತ್ತಾ ಇದ್ದಾನೆ. ಅದನ್ನು ಕೇಳಿದಂಥ ಜನರು ಹೇಳ್ತಾ ಇದ್ದಾರೆ, ವಾ, ಎಂಥ ಅದ್ಭುತವಾದ ಮಾತು ಇದು, ದೇವರ ಮಾತುಗಳು, ದೇವರ ಬಾಯಿಂದ ಬಂದಂಥ ಮಾತುಗಳ ಹಾಗ ಇವೆ ಎಂಬುದಾಗಿ ಹೇಳಿದಾಗ ಅವನು ದೇವರಿಗೆ ಗೌರವ ಕೊಡಲಿಲ್ಲಂತೆ, ದೇವರನ್ನ ಸನ್ಮಾನಿಸಲಿಲ್ಲಂತೆ. ಏನಾಯಿತು? ಒಬ್ಬ ದೇವದೂತನು ಬಂದು ಅವನನ್ನು ಹೊಡೆದಂತೆ ಅವನು ಹುಳ ಬಿದ್ದು ಸತ್ತು ಹೋದಂತೆ. ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನು ಸನ್ಮಾನಿಸರೆ, ದೇವರ ಮಹಿಮೆಯಲ್ಲಿ ಕೈ ಹಾಕಬೇಡ್ರೆ. ದೇವರು ತನ್ನ ಮಹಿಮೆಯನ್ನ ಯಾರಿಗೂ ಬಿಟ್ಟು ಕೊಡುವವನಲ್ಲ. ದೇವರನ್ನ ಸನ್ಮಾನಿಸುವವರನ್ನ ದೇವರು ಸನ್ಮಾನಿಸುತ್ತಾನೆ. ನಾನೊಂದು ದೊಡ್ಡ ಲಿಸ್ಟನ್ನೇ ಹೇಳ್ತಾ ಇದ್ದಾನೆ. ನೆಬೂಕದ್ನೆಚ್ಚರನ ದೇವರಿಗೆ ಸನ್ಮಾನ ಕೊಡಲಿಲ್ಲ, ದೇವರು ತಳ್ಳಿಬಿಟ್ಟರು. ಏಲಿಯ ಮಕ್ಕಳು ದೇವರನ್ನ ಸನ್ಮಾನಿಸಲಿಲ್ಲ, ದೇವರು ಅವರನ್ನ ಸ್ತೋತ್ರ ಅಕಾಲಿಕ ಮರಣ
ಅವಮಾನವನ್ನ ಉಂಟು ಮಾಡಿದರು. ಅದು ಮಾತ್ರವಲ್ಲ, ಹೆರೋದನು ದೇವರನ್ನ ಸನ್ಮಾನಿಸಲಿಲ್ಲ. ಒಂದೇ ದಿನದಲ್ಲಿ ಅವನು ಹುಳ ಬಿದ್ದು ಸತ್ತು ಹೋದ. ಆಸನ ಕುರಿತಾಗಿ ಬೈಬಲಲ್ಲಿ ನೋಡುತ್ತೇವೆ. ಅವನ ಜೀವನ ಆರಂಭ ದೇವರನ್ನ ಸನ್ಮಾನಿಸುವುದಾಗಿತ್ತು. ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಕ್ರಿಯೆ ಮಾಡಲಿ, ಅವನ ಜೀವನದಲ್ಲಿ ಯಾವಾಗಲೂ ಆಸನ ದೇವರನ್ನ ಹತ್ಕೊಂಡು ದೇವರಿಗೆ ಸನ್ಮಾನವನ್ನ ಕೊಡುತ್ತಾ ಇದ್ದ. ಹಾಗೆ ಮಾಡುವಾಗ 35 ವರ್ಷ ದೇವರೊಟ್ಟಿಗಿದ್ದಂಥ ಅನುಭವ, ದೇವರನ್ನೇ ಸನ್ಮಾನಿಸ್ತಾ ಇದ್ದ, ದೇವರಿಗೆ ಘನತೆ ಕೊಡ್ತಾ ಇದ್ದ, ಗೌರವ ಕೊಡ್ತಾ ಇದ್ದ, ಎಲ್ಲ ಚೆನ್ನಾಗಿತ್ತು, ಸಮಾಧಾನವಾಗಿದ್ದ, ಯುದ್ಧ ಇರಲಿಲ್ಲ. 36ನೇ ವರ್ಷದಲ್ಲಿ ಅವನಿಗೆ ಸ್ವಲ್ಪ ಅಹಂಕಾರ ಬಂತ, ಸ್ವಲ್ಪ ಸೊಕ್ಕು ಬಂತ, ದೇವರನ್ನ ಸನ್ಮಾನಿಸುವುದನ್ನು ಬಿಟ್ಟ. 36ನೆಯ ವರ್ಷದಿಂದ 39ನೆಯ ವರ್ಷದ ಒಳಗೆ ಅವನಿಗೊಂದು ರೋಗ ಬಂತು. ರೋಗದಲ್ಲಿ ಕೂಡ ದೇವರು ಹುಡುಕ್ಲಿಲ್ಲಂತೆ. 41ನೆಯ ವರ್ಷದಲ್ಲಿ ಅವನು ತೀರಿ ಹೋದ. ನೋಡ್ರಿ, ಅವನ ಜೀವನದಲ್ಲಿ ದೇವರನ್ನು ಆತುಕೊಂಡು ಆಳ್ವಿಕೆ ಮಾಡಿದಾಗ 35 ವರ್ಷ ಒಂದು ಸಮೃದ್ಧಿಯ ವರ್ಷ. ದೇವರನ್ನ ಸನ್ಮಾನಿಸುವುದನ್ನು ಬಿಟ್ಟು ಅವನು ಜೀವಿಸಿದಾಗ ಕೇವಲ 6 ವರ್ಷ. ಆ 6 ವರ್ಷವೂ ಕೂಡ ಬಹಳ ಘೋರವಾದ ವರ್ಷವಾಗಿತ್ತು, ಬಹಳ ಕಠಿಣ ವರ್ಷವಾಗಿತ್ತು. ಅವನು ತೀರಿ ಹೋದ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ದೇವರನ್ನ ಸನ್ಮಾನಿಸುವಾಗ, ದೇವರನ್ನ ಘನಪಡಿಸುವಾಗ, ದೇವರನ್ನ ಆತುಕೊಳ್ಳುವಾಗ ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಕೊಡ್ತಾರೆ, ಸಮಾಧಾನವನ್ನು ಕೊಡ್ತಾರೆ, ನೆಮ್ಮದಿಯನ್ನು ಕೊಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ಆದರೆ ದೇವರನ್ನ ಸನ್ಮಾನಿಸದೆ ನಾವು ಸ್ವಂತ ಆತುಕೊಳ್ಳುವಾಗ, ಓ ಸ್ತೋತ್ರ, ನಮ್ಮ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬಿಡುತ್ತೇವೆ. ನೋಡ್ರಿ, ಯಾರೆಲ್ಲ ದೇವರನ್ನ ತಿರಸ್ಕರಿಸಿದರೋ ಅವರನ್ನೆಲ್ಲ ದೇವರು ತಿರಸ್ಕರಿಸಿ ಬಿಟ್ಟರು. ಏಲಿಯ ಮಕ್ಕಳು ದೇವರನ್ನ ತಿರಸ್ಕರಿಸಿದರು, ದೇವರು ಅವರನ್ನ ತಳ್ಳಿಬಿಟ್ಟರು. ನೆಬೂಕದ್ನೆಚ್ಚರನ ತನ್ನ ದೇವರನ್ನ ಸನ್ಮಾನಿಸದೆ ದೇವರಿಗೆ ಕೊಡಬೇಕಾದ ಮಹಿಮೆ ಕೊಡಲಿಲ್ಲ, ದೇವರು ತಳ್ಳಿಬಿಟ್ಟರು. ಹೆರೋದನು ಓ ಸ್ತೋತ್ರ ದೇವರಿಗೆ ಕೊಡಬೇಕಾದ ಸನ್ಮಾನ ಕೊಡಲಿಲ್ಲ, ಒಂದೇ ದಿನದಲ್ಲಿ ಹುಳ ಬಿದ್ದು ಸತ್ತು ಹೋದ. ಆಸನು ದೇವರನ್ನ ಸನ್ಮಾನಿಸದೆ ಅವನು ಓ ಸ್ತೋತ್ರ ಅವನು ರೋಗದ ಒಂದು ತುತ್ತಾಗಿ ಅವನು ತೀರಿ ಹೋಗಿಬಿಟ್ಟ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ದೇವರನ್ನು ತಿರಸ್ಕರಿಸಿದರೆ ದೇವರು ನಮ್ಮನ್ನು ತಿರಸ್ಕರಿಸಿ ಬಿಡುವನು. ಆದರೆ ನಾವು ದೇವರನ್ನು ಸನ್ಮಾನಿಸಿದರೆ ದೇವರು ನಮ್ಮನ್ನು ಸನ್ಮಾನಿಸುತ್ತಾರೆ. ಇಷ್ಟರವರೆಗೆ ನಾನು ದೇವರನ್ನ ಯಾರು ಸನ್ಮಾನಿಸಲಿಲ್ಲ ಎಂಬ ವ್ಯಕ್ತಿಗಳ ಕುರಿತಾಗಿ ನೋಡಿಕೊಂಡೆವು. ಈ ಸಮಯದಲ್ಲಿ ದೇವರನ್ನ ಸನ್ಮಾನಿಸಿ ಉನ್ನತ ಸ್ಥಿತಿಗೆ ಬಂದ ದೇವ ಭಕ್ತರ ಕುರಿತಾಗಿ ನಿಮ್ಮೊಡನೆ ಮಾತನಾಡಲಿದ್ದೇನೆ. ನೋಡ್ರಿ, ಕೆಲವು ಸಾರಿ ನಿಮ್ಮ ಕೆಲಸವಾಗಲಿ, ವ್ಯಾಪಾರವಾಗಲಿ, ವಿದ್ಯಾಭ್ಯಾಸವಾಗಲಿ, ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ದೇವರಿಗೆ ಘನತೆಯನ್ನ ಸಲ್ಲಿಸಬೇಕು, ದೇವರನ್ನ ಸನ್ಮಾನಿಸಬೇಕು. ನಿಮ್ಮ ಉನ್ನತಿಯ ಅನುಭವದಲ್ಲಿ ದೇವರನ್ನ ಮರೆಯಬೇಡ್ರಿ. ನಮ್ಮೆಲ್ಲರಿಗೆ ಗೊತ್ತು, ದಾನಿಯೇಲ ರಾಜನ ಆಜ್ಞೆಯನ್ನ ಸನ್ಮಾನಿಸದೆ ದೇವರನ್ನ ಸನ್ಮಾನಿಸಿದ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 7ರಿಂದ 10 ವಚನಗಳನ್ನು ನೋಡ್ರಿ. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕೆಂಬ ಖಂಡಿತ ನಿಬಂಧನೆಯನ್ನ ರಾಜಾಜ್ಞಾ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿಗಳ ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನದ ಅಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇದಿಯರ ಮತ್ತು ಪರಸ್ಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಉಚಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದಾರ್ಯಾವೆಷನು ಈ ನಿಬಂಧನ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ನೋಡಿ, ದಾನಿಯೇಲನನ್ನು ಹೇಗಾದರೂ ಅವನ ಜೀವನದಲ್ಲಿ ಒಂದು ತಪ್ಪನ್ನು ಕಂಡುಹಿಡಿದು ಅವನ ಜೀವನದಲ್ಲಿ ಉನ್ನತ ಅನುಭವದಲ್ಲಿ ಇರುವುದನ್ನು ತಪ್ಪಿಸಬೇಕೆಂಬುದಾಗಿ ಏನೆಲ್ಲ ಪ್ಲ್ಯಾನ್ ಮಾಡಿದರು.
ಆದರೆ ಯಾವ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ ರೀ. ಕೊನೆಯದಾಗಿ ಒಂದು ಪ್ಲ್ಯಾನ್ ತರ್ತಾ ಇದ್ದಾರೆ. ಏನಂದರೆ 30 ದಿನಗಳ ತನಕ ಯಾರು ಕೂಡ ಪ್ರಾರ್ಥನೆ ಮಾಡಬಾರ್ದು, ಇತರ ದೇವರುಗಳನ್ನು ಪೂಜಿಸಬಾರ್ದು. ಈ ಒಂದು ಕಟ್ಟಳೆ ತಂದರೆ ದಾನಿಯೇಲ ಪ್ರೇಯರ್ ಮಾಡಲಿಕ್ಕೆ ಇರಲಿಕ್ಕೆ ಆಗೋದಿಲ್ಲ, ಅವನು ಪ್ರೇಯರ್ ಮಾಡೇ ಮಾಡ್ತಾನೆ ಎಂಬುದಾಗಿ ತಿಳಿದು ಅವರು ಇಂಥ ಒಂದು ಆಜ್ಞೆಯನ್ನು ತಂದರು. ನೋಡಿ, ದಾನಿಯೇಲ ನಂಬಿಗಸ್ತನಾಗಿದ್ದ. ಅವನಲ್ಲಿ ತಪ್ಪು ಕಂಡು ಹಿಡಿಯುವುದಕ್ಕೆ ಅವರಿಂದ ಏನು ಸಾಧ್ಯವಾಗಲಿಲ್ಲ. ಈಗ ಅವನ ಪ್ರಾರ್ಥನೆಯ ನಿಮಿತ್ತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಏನಂದರೆ 1 ತಿಂಗಳು ಯಾರು ಕೂಡ ಪ್ರಾರ್ಥಿಸಬಾರದು, ಇತರ ದೇವರುಗಳನ್ನು ಪೂಜಿಸಬಾರದು. ಪೂಜಿಸಿದರೆ ಪ್ರಾರ್ಥಿಸಿದರೆ ಅಂಥವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಎಂಬುದಾಗಿ ರಾಜನ ಬಳಿಗೆ ಹೋಗಿ ಒಂದು ಲೆಟ್ರಲ್ಲಿ ಅದೆಲ್ಲವನ್ನು ಬರೆದು ಸಿಗ್ನೇಚರ್ ಹಾಕಿಸ್ಕೊಂಡು ನೋಡ್ರಿ, ಆ ರಾಜ್ಯನ ಸಹಿ ಹಾಕ್ಸಿದ್ರೆ ರಾಜ್ಯನ ತಿರುಗಿ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಕೂಡ ಅವನಿಗೆ ಇರಲಿಲ್ಲ. ಒಂದು ಸರಿ ಸಹಿ ಹಾಕ್ಬಿಟ್ರೆ ಆಯಿತು. ಆ ಒಂದು ಆಜ್ಞೆಯನ್ನ ಅವರು ಕಾರ್ಯಗತವಾಗಿ ತರುತ್ತಾ ಇದ್ದರು. ಈಗ ಇದನ್ನು ತಂದ ಮೇಲೆ ಈ ಸುದ್ದಿ ದಾನಿಯೇಲನಿಗೆ ಗೊತ್ತಾದ ಮೇಲೆ ದಾನಿಯೇಲ ಏನು ಮಾಡ್ತಾ ಇದ್ದಾನೆ, ನೇರವಾಗಿ ಮನೆಗೆ ಹೋಗ್ತಾ ಇದ್ದಾನೆ. ಅವನು ಬಾಗಿಲನ್ನು ತೆಗೀತಾ ಇದ್ದಾನೆ, ಕಿಟಕಿಗಳನ್ನು ತೆರೆದು ಸ್ತೋತ್ರ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತು, ಪ್ರಾರ್ಥನೆ ಮಾಡಿದರೆ ಅವರು ಅವನನ್ನು ಸಿಂಹದ ಗವಿಗೆ ಹಾಕ್ತಾರೆ ಎಂಬುದಾಗಿ. ಆದರೂ ಕೂಡ ದಾನಿಯೇಲ ರಾಜನ ಆಜ್ಞೆಯನ್ನು ಸನ್ಮಾನಿಸಲಿಲ್ಲ. ದಾನಿಯೇಲ ದೇವರನ್ನು ಸನ್ಮಾನಿಸಿದ. 30 ದಿವಸ, ಒಂದು ದಿನದಲ್ಲಿ ನಾನು ಎಷ್ಟೋ ಸಮಯ ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ನನಗೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ನನ್ನ ದೇವರನ್ನ ಘನಪಡಿಸ್ತೇನೆ. ನನ್ನ ದೇವರನ್ನ ಘನಪಡಿಸುವುದಕ್ಕೆ ಪ್ರಾರ್ಥನೆ ಮಾತ್ರ ಆಯುಧ. ನಾನು ಸಿಂಹದ ಗವಿಗೆ ಹಾಕಿದ್ರೂ ಪರವಾಗಿಲ್ಲ, ಸಿಂಹ ನನ್ನನ್ನು ಸ್ತೋತ್ರ ಕಚ್ಚಿ ತಿಂದರೂ ಪರವಾಗಿಲ್ಲ, ನಾನು ಮಾತ್ರ ಪ್ರಾರ್ಥನೆ ಮಾಡುವುದು ಬಿಡುವುದಿಲ್ಲ. ನನ್ನ ದೇವರನ್ನ ಘನಪಡಿಸ್ತೇನೆ, ನನ್ನ ದೇವರನ್ನ ಮಾನಿಸ್ತೇನೆ ಎಂಬುದಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಂತರ ನಮಗೆ ಗೊತ್ತು, ಅವನನ್ನು ಸಿಂಹದ ಗವಿಗೆ ಹಾಕಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಅನೇಕ ಸಂಡೇ ಸ್ಕೂಲ್ ಟೀಚರ್ ಒಂದು ಬೋಧನೆ ಮಾಡುವಂಥ ಕಾರ್ಯ ಏನು ಗೊತ್ತಾ, ಸಿಂಹಗಳ ಬಾಯನ್ನ ದಾನಿಯೇಲ ಹೇಗೆ ಕಟ್ಟದಂತ ಹೇಳಿದ್ರೆ, ಅವು ಸಿಂಹದ ಗವಿಯಲ್ಲಿ ಪ್ರಾರ್ಥನೆ ಮಾಡಿದ. ನೋ, ಸಿಂಹದ ಗವಿಯಲ್ಲಿ ಅವನು ನಿದ್ರೆ ಮಾಡಿದನ್ರಿ, ಪ್ರಾರ್ಥನೆ ಮಾಡಲಿಲ್ಲ. ಪ್ರಾರ್ಥನೆ ಎಲ್ಲಿ ಮಾಡಿದ? ಮನೆಯಲ್ಲಿ ಪ್ರಾರ್ಥನೆ ಮಾಡಿದ. ಮನೆಯಲ್ಲೇ ಪ್ರಾರ್ಥನೆ ಮಾಡಿದ್ದರ ನಿಮಿತ್ತವಾಗಿ ಸ್ತೋತ್ರ ಅವನು ಸಿಂಹದ ಗವಿಗೆ ಹೋಗಿ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಸಿಂಹಗಳಿಗೆ ದೇವರು ಅಪ್ಪನೆ ಕೊಟ್ಟರು, ಅವನು ನನ್ನ ಮಗನು, ನಿನಗೆ ಯಾವ ಅಧಿಕಾರ ಇಲ್ಲ ಎಂಬುದಾಗಿ ಸಿಂಹಗಳು ಅವನಿಗೆ ಏನು ಮಾಡಲಿಲ್ಲ. ಅವನು ರಾಜನ ಆಜ್ಞೆಯನ್ನು ಸನ್ಮಾನಿಸದೆ ದೇವರನ್ನ, ಮಹಾರಾಜಾದಿ ರಾಜನ ಆಜ್ಞೆಯನ್ನು ಸನ್ಮಾನಿಸಿದ್ದಕ್ಕೆ ದೇವರು ಅವನನ್ನು ಸನ್ಮಾನಿಸಿ ಸ್ತೋತ್ರ ಯಾವ ಕೇಡು ಉಂಟಾಗದ ಹಾಗೆ ಹೊರತಂದದ್ದು ಮಾತ್ರವಲ್ಲ, ಒಂದು ಉನ್ನತವಾದ ಸ್ಥಿತಿಗೆ ದೇವರು ಏರಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ದೇವರನ್ನು ಸನ್ಮಾನಿಸುವಾಗ ಎಲ್ಲ ಕಾರ್ಯಗಳ ಆತ್ಮಿಕ ಚಟುವಟಿಕೆಯಲ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳಬೇಡ್ರೆ, ಇತರ ಕಾರ್ಯಗಳಲ್ಲಿ ನೀವು ಸಂಧಾನ ಮಾಡಿಕೊಳ್ಳಬೇಡ್ರೆ. ದೇವರನ್ನ ಸನ್ಮಾನಿಸುವ ವಿಷಯದಲ್ಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ದೇವರಿಗಾಗಿ ಜೀವಿಸ್ತೇನೆ, ದೇವರಿಗಾಗಿ ಬದುಕ್ತೇನೆ ಎಂಬುದಾಗಿ ದೇವರನ್ನ ಸನ್ಮಾನಿಸಿ ನೋಡ್ರಿ, ದೇವರು ನಿಮ್ಮನ್ನ ಸನ್ಮಾನಿಸುತ್ತಾರೆ. ನಿಮ್ಮೆಲ್ಲರಿಗೆ ಗೊತ್ತಿರಬಹುದು, ಸಾಧು ಸುಂದರ್ ಸಿಂಗ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ರು. ಒಂದು ಕೋಣೆಯಲ್ಲಿ ಇದ್ದು ಅವರು ಬಹಳ ಭಕ್ತಿ ಉಳ್ಳಂಥ ಒಬ್ಬ ಮನುಷ್ಯ. ದೇವರೇ, ನಿಜವಾದ ದೇವರು ಯಾರು ನನಗೆ ಪ್ರಕಟವಾಗ್ರಿ, ಇಲ್ಲವಾದರೆ ನಾನು ಹೋಗಿ ಅಲ್ಲಿ ನನ್ನ ಮನೆ ಮುಂದೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಟ್ರೈನ್ ಬರ್ತದೆ, ಅಲ್ಲಿ ಬಿದ್ದು ಸತ್ತೋಗ್ಬಿಡ್ತಾನೆ. ಅವರು ಒಂದು ದಿವಸವಾದರೂ ಚಿಕ್ಕ ವಯಸ್ಸಿನಲ್ಲೇ ಅವರು ಕ್ರೈಸ್ತ ವಿರೋಧಿಯಾಗಿದ್ದರು. ಸ್ತೋತ್ರ ಅವರ ಶಾಲೆಯಲ್ಲಿ ಒಂದು ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ರು, ಅದನ್ನು ಹರಿದು ಸುಟ್ಟು ಹಾಕಿದಂಥವರು ಸಾಧು ಸುಂದರ್ ಸಿಂಗ್. ಕ್ರೈಸ್ತರಂದರೆ ಆಗೋದಿಲ್ಲ, ಕ್ರೈಸ್ತರೇ ಆಗದೇ ಇರುವಂಥ ಆ ವ್ಯಕ್ತಿಗೆ ಸ್ತೋತ್ರ ಕ್ರಿಸ್ತನನ್ನು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ಅವರು ಹಾಗೆ ಕೋಣೆಯಲ್ಲಿ, ದೇವರೇ ನಿನ್ನ ನಿಜವಾದ ದೇವರು ಯಾರು ನನಗೆ ಪ್ರಕಟಪಡಿಸು, ಇಲ್ಲವಾದರೆ ನಾನು ಸತ್ತೋಗ್ತೀನಿ ಎಂಬುದಾಗಿ ಅವರು ಹಾಗೆ ಪ್ರಾರ್ಥನೆ ಮಾಡುವಾಗ ದಿಢೀರೆಂಬುದಾಗಿ ಒಂದು ಬೆಳಕು ಅವರ ಕೋಣೆಯ ಸುತ್ತಲೂ ಹೊಳೆಯುತ್ತಾ ಒಂದು ಶಬ್ದ ಕೇಳಿಸಿಕೊಳ್ಳುತ್ತಾ ಇದ್ದಾರೆ, ನಾನೇ ಸತ್ಯ ಜೀವ ಮಾರ್ಗ. ನೋಡಿದ್ರೆ ಅಲ್ಲಿ ಯೇಸು ಸ್ವಾಮಿಯ ದೃಶ್ಯ.
ಅಯ್ಯೋ, ಇಷ್ಟು ದಿವಸ ನಾನು ಯೇಸು ಸ್ವಾಮಿ ಪೂಜಿಸಲಿಲ್ಲ, ಯೇಸು ಸ್ವಾಮಿಯನ್ನು ಆರಾಧಿಸಲಿಲ್ಲ, ಆದರೂ ಯೇಸು ಸ್ವಾಮಿ ದರ್ಶನ ಕೊಟ್ಟಿದ್ದಾರಲ್ವ, ಅವತ್ತೇ ಯೇಸುವಿಗೆ ಸಮ ಹೃದಯವನ್ನು ಒಪ್ಪಿಸಿಕೊಟ್ಟು ನಾನು ಇನ್ನು ಮೇಲೆ ಬಾಳಿದ್ರೆ ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿದ್ರು. ಇವರ ಈ ಒಂದು ತೀರ್ಮಾನದ ನಿಮಿತ್ತ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಅವರು ಊಟ ಮಾಡುವಂಥ ಆಹಾರಕ್ಕೆ ವಿಷ ಕೊಟ್ಟರು. ಊಟ ಮಾಡಿದ ಆ ವಿಷದ ಆಹಾರವನ್ನು ಸೇವಿಸಿ ಕೂಡ ಅದ್ಭುತವಾಗಿ ದೇವರು ಅವ್ರನ್ನ ಕಾಪಾಡಿದರು. ಹಾಗೆ ಅವರ ಜೀವನ ಈಗ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಅವರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಹಾಗೆ ಒಂದು ಸಾರಿ ಅವರು ಹಿಮಾಲಯ, ಸ್ತೋತ್ರ, ಟಿಬೆಟ್ ಅಲ್ಲೆಲ್ಲ ಸೇವೆಗಾಗಿ ಹೋಗ್ತಾ ಇದ್ರು. ಆ ಹಿಮ ಪರ್ವತದಲ್ಲಿ ನಡ್ಕೊಂಡೇ ಹೋಗುವಾಗ ಒಂದು ದಿವಸ ಭಯಂಕರ ಬಿರುಗಾಳಿ, ಮಳೆ, ಭಯಂಕರ ಚಳಿ. ಅವರು ಅದನ್ನೆಲ್ಲವನ್ನು ಸಹಿಸಿಕೊಂಡು ಮೂರ್ಛೆ ತಪ್ಪಿ ಕೆಳಗೆ ಬಿದ್ದುಬಿಟ್ರು. ಕೆಳಗೆ ಬಿದ್ದು ಆಯಿತು, ಇನ್ಮೇಲೆ ನಾನು ಸತ್ತೋಗ್ಬಿಡ್ತೀನಿ ಎಂಬುದು ಅನಿಸಿಕೊಂಡು ಹಾಗೆ ಇದ್ದಾರೆ. ಬೆಳಿಗ್ಗೆ ಹೀಗೆ ಕಣ್ಬಿಟ್ಟು ನೋಡ್ತಾರೆ, ಒಂದು ಹೆಬ್ಬಾವು ಅವ್ರನ್ನ ಸುತ್ತಕೊಂಡಿದ್ದಾರೆ. ಸಾಧಾರಣವಾಗಿ ಹೆಬ್ಬಾವು ಯಾಕೆ ಸುತ್ತಕೊಳ್ಳುತ್ತೆ? ಒಬ್ಬ ವ್ಯಕ್ತಿಯನ್ನು ಸಾಯಿಸುವುದಕ್ಕಾಗಿ. ಆ ಹೆಬ್ಬಾವು ಸಾಧು ಸುಂದರ್ ಸಿಂಗ್ರವರನ್ನು ಸಾಯಿಸುವುದಕ್ಕೆ ಸುತ್ತಕೊಂಡಿಲ್ಲ, ದೇವರ ಕಟ್ಟಳೆಗೆ ವಿಧೇಯವಾಗಿ ಆ ಚಳಿ, ಮಳೆ ಎಲ್ಲದರ ನಿಮಿತ್ತ ಹಾಗೆ ಇದ್ದರೆ ರಾತ್ರಿನೇ ತೀರಿ ಹೋಗ್ತಾ ಇದ್ರು. ನನ್ನ ಮಗನ ಇನ್ನೂ ಸೇವ್ ಮಾಡಬೇಕಂತೇಳಿ ಒಂದು ಕಾವು ಕೊಡೋದಕ್ಕೆ ಆ ಹೆಬ್ಬಾವಿನ ಮೂಲಕವಾಗಿ ಸ್ತೋತ್ರ ದೇವರು ಆಜ್ಞಾಪಿಸಿದರು. ಬೆಳಿಗ್ಗೆ ಎದ್ದಾಗ ಆ ಹೆಬ್ಬಾವು ಸುತ್ತಕೊಂಡಿದ್ದು ಅದೇ ಬಿಟ್ಕೊಂಡು ಮೆಲ್ಲಗೆ ಹೋಗ್ಬಿಡ್ತವೆ. ಅವಾಗ ಅವರು ದೇವರನ್ನ ಸ್ತುತಿಸಿರಂತೆ, ದೇವರೇ ನೀನು ಎಷ್ಟು ಒಳ್ಳೆಯ ದೇವರು, ನಾನು ನಿನ್ನನ್ನು ಸನ್ಮಾನಿಸುವಾಗ ನೀನು ನನ್ನನ್ನು ಸನ್ಮಾನಿಸಿದ್ದೀಯಾ, ಈ ಜೀವವನ್ನು ಕಾಪಾಡಿದ್ದೀಯಾ, ನಾನು ಜೀವ ಇರೋವರೆಗೂ ನಿನಗಾಗಿ ಬಾಳುತ್ತೇನೆ, ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದ್ರಂತೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವರಿಗಾಗಿ ಮಾಡುವ ತ್ಯಾಗ, ದೇವರಿಗಾಗಿ ಮಾಡುವಂಥ ಎಂಥ ವಿಷಯವಾದರೂ ಒಂದು ಸಾರಿಯೂ ಸ್ತೋತ್ರ ಅದು ವ್ಯರ್ಥವಾಗುವುದಿಲ್ಲ. ದೇವರು ನಮ್ಮನ್ನು ಸನ್ಮಾನಿಸುವ ದೇವರಾಗಿದ್ದಾರೆ. ನೀವು ಎಲ್ಲ ಕಾರ್ಯಗಳು ದೇವರ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಡಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ದೇವರನ್ನ ಸನ್ಮಾನಿಸಿ ನೋಡ್ರಿ, ನಿಮ್ಮ ಜೀವನದಲ್ಲಿ ದೈವಿಕವಾದ ಆಶೀರ್ವಾದ ಬರುತ್ತದೆ. ದಾನಿಯೇಲ ರಾಜನನ್ನು ಸನ್ಮಾನಿಸಲಿಲ್ಲ, ರಾಜನನ್ನು ಸನ್ಮಾನಿಸಿದ. ಅವನ ಜೀವನದಲ್ಲಿ ಒಂದು ದೊಡ್ಡ ಉನ್ನತಿಯನ್ನು ದೇವರು ಕೊಟ್ಟರು. ಶದ್ರಕ್, ಮೇಷಕ್, ಅಬೇದನಗೋ ಅವರು ಕೂಡ ವಿಗ್ರಹವನ್ನು ಸನ್ಮಾನಿಸದೆ ದೇವರನ್ನು ಸನ್ಮಾನಿಸಿದರು. ಅಲ್ಲಿ ಕೂಡ ಒಂದು ಆಜ್ಞೆ ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದು ದೊಡ್ಡ ರೂಪವನ್ನು ಮಾಡಿದ್ದಾರೆ. ಆ ಒಂದು ಸಮಯಕ್ಕೆ ಅವರು ಡಂಗುರವನ್ನು ಬಾರಿಸುವಾಗ ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು. ಇಡೀ ದೇಶದಲ್ಲಿದ್ದಂಥ ಎಲ್ಲ ಜನರು ಅಡ್ಡ ಬಿದ್ದರು. ಆದರೆ ಶದ್ರಕ್, ಮೇಷಕ್, ಅಬೇದನೆಗೆ ಮಾತ್ರ ಅಡ್ಡ ಬೀಳಲಿಲ್ಲ. ಆ ರಾಜನು ಇನ್ನೊಂದು ಚಾನ್ಸನ್ನು ಕೊಡ್ತಾ ಇದ್ದಾನೆ. ಅದು ಬಹಳ ಉಗ್ರ ಕೋಪ ಉಳ್ಳವನಾಗಿ, ಶದ್ರಕ್, ಮೇಷಕ್, ಅಬೇದನೆಗೋ ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತೇನೆ, ನನ್ನ ದೇವರನ್ನ ಅಡ್ಡ ಬೀಳ್ರಿ, ಇದಕ್ಕೆ ಅಡ್ಡ ಬೀಳ್ರಿ ಎಂಬುದಾಗಿ ಹೇಳಿದಾಗ ಅವ್ರು ಹೇಳಿದ್ರು, ಜೀವ ಹೋದ್ರು ಇದಕ್ಕೆ ನಾವು ಅಡ್ಡ ಬೀಳುವುದಿಲ್ಲ. ರಾಜನೇ, ನೀ ನಿಲ್ಲಿಸಿದ ಪ್ರತಿಭೆಯನ್ನು ನಾವು ಪೂಜಿಸುವುದಿಲ್ಲ. ನಿಮ್ಮನ್ನು ದಗದಗನೆ ಉರಿಯೊಳಗೆ, ಆವಿಯೊಳಗೆ ಹಾಕಿಬಿಡುತ್ತೇವೆ. ಹಾಕಿದ್ರೂ ಪರವಾಗಿಲ್ಲ, ದೇವರು ನಮ್ಮನ್ನು ಹೇಗೂ ಬಿಡಿಸುವನು. ಬಿಡಿಸದಿದ್ದರೂ ಪರವಾಗಿಲ್ಲ, ನಾವು ಮಾತ್ರ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ನಮ್ಮ ದೇವರನ್ನು ಮಾತ್ರ ನಾವು ಸೇವಿಸುತ್ತೇವೆ. ದೇವರ ಆಜ್ಞೆ ನಮ್ಮ ದೇವರನ್ನ ಮಾತ್ರ ಆರಾಧಿಸಬೇಕೆಂಬುದಾಗಿದೆ. ಆದುದರಿಂದ ಇತರ ದೇವರುಗಳನ್ನು ನಾವು ಪೂಜಿಸುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳಿದರು. ತಕ್ಷಣ ಅವರನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿದರು. ಎಷ್ಟು ಬೆಂಕಿ ಬಿಸಿ ಗೊತ್ತಾ? ಆ ಬೆಂಕಿಯಲ್ಲಿ ಹಾಕಿದಂಥವರನ್ನೇ ಆ ಬಿಸಿ ತಟ್ಟಿ ಅವರೆಲ್ಲ ಸತ್ತೋದ್ರಂತೆ. ಈಗ ಬೆಂಕಿಯಲ್ಲಿ ಹಾಕಿದಾಗ ಅವರು ಸತ್ತು ಹೋಗ್ಬೇಕು ತಾನ್ರಿ. ಬೈಬಲ್ ಹೇಳ್ತದೆ, ಹಾಕಿದ್ದು 3 ಜನ, ಆದರೆ ಅದರ ಒಳಗಡೆ ಇದ್ದಿದ್ದು 4 ಜನ. ಓ ಸ್ತೋತ್ರ! ಈಗ ಬೆಂಕಿಯಲ್ಲಿ ಅವರು ಸುಟ್ಟು ಹೋಗಿಲ್ಲ, ಸತ್ತು ಹೋಗಿಲ್ಲ. ಆ ಬೆಂಕಿಯ ಒಳಗಡೆ ಅವರು ಸ್ತೋತ್ರ ದಗ ಉರಿಯುವ ಆ ಬೆಂಕಿಯಲ್ಲಿ ಅವರು ನಡೆಯುತ್ತಾ ಇದ್ದಾರೆ. ದೇವರು ಅವ್ರನ್ನ ಬಿಡಿಸಿದರು. ಓ ಸ್ತೋತ್ರ! ಆ ಸ್ಥಳದಲ್ಲಿ ರಾಜನಿಗೆ ಆಶ್ಚರ್ಯ. ತಿರುಗಿ ಅವ್ರನ್ನ ಮೇಲೆ ಬರಲಿಕ್ಕೆ ಹೇಳ್ಬಿಟ್ಟು ಅವ್ರನ್ನ ಉನ್ನತವಾದ ಸ್ಥಾನಕ್ಕೆ ಏರಿಸಿ, ಇನ್ನು
ಮೇಲೆ ನಿಮ್ಮ ದೇವರೇ ನನ್ನ ದೇವರಪ್ಪ ಎಂಬುದಾಗಿ ಅರಿಕೆ ಮಾಡಿದ. ನೋಡ್ರಿ, ಶದ್ರಕ್, ಮೇಷಕ್, ಅಬೇದನಗೋ ಅವರು ದೇವರನ್ನು ಸನ್ಮಾನಿಸಿದರು. ದೇವರು ಅವರನ್ನು ಸನ್ಮಾನಿಸಿ ಉನ್ನತಕ್ಕೆ ಏರಿಸಿದರು. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಈ ದಿವಸ ನಾವು ಯಾರನ್ನು ಸನ್ಮಾನಿಸುತ್ತಾ ಇದ್ದೇವೆ? ಹಲ್ಲೆಲೂಯಾ. ನೀನು ದೇವರನ್ನು ಸನ್ಮಾನಿಸುವುದಾದರೆ ನೀನು ಬೆಂಕಿಯಲ್ಲಿ ನಡೆದರೂ, ನದಿಯನ್ನು ದಾಟಿದ್ರು, ದೇವರು ನಿನ್ನ ಜೊತೆ ಇದ್ದು ಹಲ್ಲೆಲೂಯಾ ಒಂದು ಅದ್ಭುತವನ್ನು ಮಾಡ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ದೇವರನ್ನ ಘನಪಡಿಸ್ರಿ, ದೇವರನ್ನ ಸನ್ಮಾನಿಸ್ರಿ, ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಇದೇ ವಿಧ ಸಂಭವವನ್ನು ಎಸ್ತೇರಳ ಪುಸ್ತಕದಲ್ಲಿ ನಾವು ನೋಡಬಹುದು. ಯಾರು? ಮೊರ್ದೆಕಾಯ್ ಎಂಬಂಥ ವ್ಯಕ್ತಿ. ಅವನು ಯಾವಾಗಲೂ ದೇವರಿಗೆ ಮಾತ್ರ ಸಲ್ಯೂಟ್ ಹೊಡಿತಾನೆ, ದೇವರಿಗೆ ಮಾತ್ರ ಸನ್ಮಾನಿಸ್ತಾನೆ, ದೇವರನ್ನ ಮಾತ್ರ ಗೌರವಿಸ್ತಾನೆ. ಅಲ್ಲಿ ಒಬ್ಬ ಅಧಿಕಾರಿ ಇದ್ದ, ಹಾಮಾನನು ಎಂಬುದಾಗಿ. ಅವನಿಗೆಲ್ಲ ಸಲ್ಯೂಟ್ ಹೊಡಿತಾ ಇದ್ರು, ಇವನು ಮಾತ್ರ ಹೊಡೆಯೋದಿಲ್ಲ. ಅವನು ಕೇಳ್ದ, ಯಾಕೆ ನೀನನ್ನು ಹೊಡೆಯೋದಿಲ್ಲ? ನನ್ನ ದೇವರಿಗೆ ಮಾತ್ರ ನಾನು ಸಲ್ಯೂಟ್ ಹೊಡಿತೇನೆ. ಅವನಿಗೆ ಬಹಳ ಕೋಪ ಬಂತ್ರಿ. ಹೇಗಾದರೂ ಇವನು ಮಾತ್ರವಲ್ಲ, ಇವನ ಸಂತತಿಯನ್ನೇ ಏನು ಮಾಡೋಣ, ಈ ನಿರ್ಮೂಲ ಮಾಡಿಬಿಡೋಣ, ಅವ್ರು ಇಲ್ದಾಗೆ ಇರೋ ಹಾಗೆ ಮಾಡಿಬಿಡೋಣ ಎಂಬುದಾಗಿ ಪ್ಲ್ಯಾನ್ ಹಾಕಿ ಎಲ್ಲ ಮಾಡ್ದ. ಆದರೆ ಮೊರ್ದೆಕಾಯ್ ದೇವರನ್ನ ನಂಬಿದ್ದ, ದೇವರನ್ನ ಸನ್ಮಾನಿಸಿದ. ಕೊನೆಯದಾಗಿ ನಾವು ನೋಡ್ತೇವೆ, ಆ ಹಾಮಾನನು ಮೊರ್ದೆಕಾಯಿಗೆ ತೋಡಿದ ಗುಂಡಿಯಲ್ಲಿ ಇವನೇ ಬಿದ್ದು ಹೋದ. ಅವರನ್ನೇನು ಮಾಡಲಿಕ್ಕಾಗಲಿಲ್ಲ. ದೇವರು ಅದ್ಭುತವಾಗಿ, ನೋಡ್ರಿ, ಆ ಎಸ್ತೇರಳ ಪುಸ್ತಕದಲ್ಲಿ ದೇವರು ಎಂಬ ಪದವನ್ನು ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರ ಕ್ರಿಯೆಯನ್ನು ಆ ಪುಸ್ತಕದಲ್ಲಿ ನಾವು ಕಾಣ್ಬೋದು. ನಿಮ್ಮ ಜೀವಿತದಲ್ಲಿ ಕೂಡ ಸ್ತೋತ್ರ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಯ್ಯೋ ಅವರು ಹಾಗೆ ಹೇಳ್ಬಿಡ್ತಾರೆ, ಹೀಗೆ ಹೇಳ್ಬಿಡ್ತಾರೆ, ನೋ 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 ನೋ. ನಾವು ದೇವರನ್ನು ಮೆಚ್ಚಿಸಿದರೆ ಮಾತ್ರ ಸಾಕು, ದೇವರನ್ನು ಸನ್ಮಾನಿಸಿದರೆ ಮಾತ್ರ ಸಾಕು. ದೇವರು ನಮ್ಮನ್ನು ಸನ್ಮಾನಿಸುವ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನಗಳಲ್ಲಿ ದೇವರನ್ನು ಸನ್ಮಾನಿಸಿರೆ, ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರೆ, ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ದೇವರು ಒಂದು ಅತಿಶಯವಾದ ಕಾರ್ಯವನ್ನು ಮಾಡಿ ಉನ್ನತ ಸ್ಥಿತಿಗೆ ತರುತ್ತಾರೆ. ದಾವೀದನು ಕೂಡ ನೋಡ್ರಿ, ಒಬ್ಬ ವ್ಯಕ್ತಿ, ಯಾರು? ಗೋಲಿಯಾತನು ಬಂದು ದೇವರ ನಾಮವನ್ನು ದೂಷಿಸ್ತಾ ಇದ್ದಾನೆ. ಅದನ್ನು ಕೇಳಿ ದಾವೀದನಿಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ನನ್ನ ದೇವರನ್ನು ನಾನು ಸನ್ಮಾನಿಸಬೇಕು, ನನ್ನ ದೇವರಿಗೆ ಗೌರವಕ್ಕೆ ಧಕ್ಕೆ ತರೋ ಮಾತುಗಳನ್ನು ಆಡ್ತಾ ಇದ್ದಾನೆ, ನಾನು ಇವನ ಒಟ್ಟಿಗೆ ಯುದ್ಧಕ್ಕೆ ಹೋಗ್ತೇನೆ ಎಂಬುದಾಗಿ. ಚಿಕ್ಕ ಬಾಲಕ, ಯುದ್ಧದ ಯಾವುದೇ ಕೌಶಲ್ಯತೆ ಅವನಿಗೆ ಗೊತ್ತಿಲ್ಲ. ಆದರೆ ದೇವರನ್ನ ಸನ್ಮಾನಿಸುವುದಕ್ಕಾಗಿ ತನ್ನ ಜೀವವನ್ನು ಮುಡುಪಾಗಿಟ್ಕೊಂಡ ನಂಬಿಕೆಯಿಂದ ಅವನ ಮುಂದೆ ಹೋದಾಗ ದೊಡ್ಡ ರಾಕ್ಷಸನಾದ ಗೋಲಿಯಾತನನ್ನ ಅವನು ಸದೆಬಡಿದ. ತನ್ನ ಜೀವವನ್ನೇ ಸನ್ಮಾನಿಸದೆ ಜೀವ ಸ್ವರೂಪನಾದ ದೇವರನ್ನು ಸನ್ಮಾನಿಸಿದ್ದರಿಂದ ದಾವೀದನನ್ನು ದೇವರು ಸನ್ಮಾನಿಸಿ, ಓ ಸ್ತೋತ್ರ, ಸಾಧಾರಣ ಕುರಿಗಳನ್ನು ಮೇಯಿಸುತ್ತಾ ಇದ್ದಂಥ ದಾವೀದನನ್ನು ಉನ್ನತ ಅರಸನಾಗಿ ದೇವರು ಮಾರ್ಪಡಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ದೇವರನ್ನು ಸನ್ಮಾನಿಸುವಾಗ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಎಂಥ ಸಂಕಷ್ಟದ ಸಮಯ ಬಂದರು, ಹಿಂಸೆ ಬಂದರು, ಬಡತನ ಬಂದರು, ನಿಂದ ಅಪಮಾನಗಳು ನಿಮ್ಮನ್ನು ಸುತ್ತಿಕೊಂಡರು, ದೇವರನ್ನು ಸನ್ಮಾನಿಸುವುದನ್ನು ಬಿಡಬೇಡ್ರಿ. ಒಂದು ಕಡೆ ನಾವು ನೋಡಿದೆವು, ದೇವರನ್ನ ಸನ್ಮಾನಿಸಿದವರ ಜೀವನದಲ್ಲಿ ಏನು ನಡೆಯಿತು. ಒಂದು ಕಡೆ ನಾವು ನೋಡಿಕೊಂಡೆವು, ದೇವರನ್ನು ಯಾರೆಲ್ಲ ಸನ್ಮಾನಿಸಿದರೋ ಅವರ ಜೀವನದಲ್ಲಿ ದೇವರು ಹೇಗೆ ಅವರನ್ನು ಸನ್ಮಾನಿಸಿದರೆಂಬುದಾಗಿ. ಹಾಗಾದರೆ ನಮ್ಮ ದೇವರನ್ನು ಯಾವುದರಲ್ಲಿ ಸನ್ಮಾನಿಸಬೇಕು? ಮೊದಲನೇದಾಗಿ ನಾವು ದೇವರನ್ನು ಆರಾಧಿಸುವ ದಿನವನ್ನು ಸನ್ಮಾನಿಸಬೇಕು. ವಿಮೋಚನ ಕಾಂಡ 20ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಹೇಳುತ್ತದೆ, 6 ದಿವಸ ನೀ ದುಡಿದು ಕೆಲಸ ಮಾಡು, 7ನೆಯ ದಿನ ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡದೆ ನೀನು ಕರ್ತನನ್ನು ಆರಾಧಿಸಬೇಕು. ನೋಡ್ರಿ, ದೇವರು ಹೇಳಿದ್ದಾರೆ 6 ದಿವಸ ಚೆನ್ನಾಗಿ ದುಡಿ, ಎಲ್ಲ ಮಾಡು, 7ನೇ ದಿನ ಅದು ನನ್ನ ದಿನ. ನೋಡ್ರಿ, ದೇವರ ಆರಾಧಿಸುವ ದಿನವನ್ನು ಸನ್ಮಾನಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ನೋಡ್ರಿ, ಈ ಕೊರೋನಾ ಬಂದ ಮೇಲೆ ಆನ್ಲೈನ್ ಸ್ತೋತ್ರ ಸಭೆಗಳು, ಆನ್ಲೈನಲ್ಲೇ ನಮ್ಮ ಆರಾಧನೆಗಳು ಅಧಿಕವಾಗಿ ನಡೆಯುತ್ತಾ ಇರೋದ್ರಿಂದ ಇವತ್ತು ಅನೇಕ ಜನರು ಈ ಆರಾಧನೆಯಲ್ಲಿ ಭಾಗಿಯಾಗುತ್ತಾ ಇಲ್ಲ. ಅನೇಕ ಜನರು ಏನೋ ಕಾಟಾಚಾರಕ್ಕೆ ಬಂದು ಭಾಗವಹಿಸ್ತಾರೆ. ಹಾಗಲ್ಲ ದೇವ ಮಕ್ಕಳೇ, ಭಾನುವಾರ ದೇವರನ್ನು ಆರಾಧಿಸುವಂಥ ದಿನ, ದೇವರಿಗೆ
ಸಲ್ಲಿಸಬೇಕಾದಂಥ ಮಹಿಮೆಯನ್ನು ನೀವು ಭಾನುವಾರ ಸಲ್ಲಿಸಬೇಕು. ದೇವರು ಮಾಡಿದ ಉಪಕಾರವನ್ನು ಸ್ಮರಿಸಿ ದೇವರನ್ನು ಸ್ತುತಿಸಬೇಕು. ದೇವರ ದಿನವನ್ನು ಸನ್ಮಾನಿಸುವುದನ್ನು ನೀವು ಕಲಿಯಿರಿ. ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ದೇವರನ್ನು ಆರಾಧಿಸುವ ದಿನದಲ್ಲೇ ನಾನು ಬೇರೆ ಯಾವುದಕ್ಕೂ ಮಹತ್ವ ಕೊಡೋದಿಲ್ಲ, ಬೇರೆ ಯಾವ ಕಾರ್ಯವನ್ನು ನಾನು ಮಾಡೋದಿಲ್ಲ, ಕರ್ತನೇ ನಿನ್ನನ್ನು ಮಾತ್ರ ನಾನು ಆರಾಧಿಸ್ತೇನೆಂಬುದಾಗಿ ಮುಂದುವರಿಯಿರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಮಾನಿಸುತ್ತಾರೆ. ಎರಿಕ್ ಲಿಡ್ಡೇಲಾ ಎಂಬಂಥ ವೇಗವಾಗಿ ಓಡುತ್ತಾ ಇದ್ದಂಥ ಒಬ್ಬ ಒಳ್ಳೆಯ ಓಟಗಾರ, ಸ್ಕಾಟ್ಲೆಂಡ್. ಅವರು 1924ರಲ್ಲಿ ಒಂದು ಒಲಿಂಪಿಕ್ ನಡೀತು. ಅದಕ್ಕೆ ಅವರು ತೇರ್ಗಡೆ ಹೊಂದಿದರು. ಇವರು ದೇಶದಲ್ಲಿ ಅನೇಕ ಓಟದಲ್ಲಿ ಭಾಗಿಯಾಗಿ ಅನೇಕ ಪದಕಗಳನ್ನು ಗೆದ್ದಿದ್ದರು. ಈಗ ಆ ದೇಶವೇ 1924ರ ಒಲಿಂಪಿಕ್ಗಾಗಿ ಕಾಯ್ತಾ ಇದ್ದರು. ಈಗ ಒಲಿಂಪಿಕ್ ವೇಳಾಪಟ್ಟಿ ಬಂತು. ಇವರಿಗೆ ನಂಬಿಕೆ, ಇವರು 100 ಮೀಟರ್ ಓಟದಲ್ಲಿ ಭಯಂಕರ ಸ್ಪೀಡಾಗಿ ಓಡ್ತಾ ಇದ್ರು. ಇವರೇ ಫಸ್ಟ್ ಬರ್ತಾರೆ, ನಮ್ಮ ದೇಶಕ್ಕೆ ಒಂದು ಪದಕವನ್ನು, ಬಂಗಾರದ ಪದಕವನ್ನು ತರ್ತಾರೆ ಎಂಬುದಾಗಿ ಎಲ್ಲರೂ ಬಯಕೆಯಿಂದಿದ್ದರು. ವೇಳಾಪಟ್ಟಿ ಬಂತು. ಈಗ ಕೋಚಿಗೂ ಸಂತೋಷ. ವೇಳಾಪಟ್ಟಿ ಬಂದ ಮೇಲೆ ನೇರವಾಗಿ ಎರಿಕ್ ಲೀಡರ್ ಹತ್ರ ಹೋಗಿ, ನೋಡಪ್ಪ, ಇಂಥ ದಿನದಲ್ಲಿ ನಮ್ಮ ಓಟದ ಪಂದ್ಯ ನಡೀಲಿಕ್ಕಿದೆ, ಈ ಸಾರಿ ಪದಕ ನಮ್ಮದೇ ಎಂಬುದಾಗಿ ಹೇಳಿದರು. ಅವನು ಡೇಟ್ ನೋಡ್ತಾನೆ. ಆ ಡೇಟ್ ಸಂಡೇ, ಭಾನುವಾರ. ತಕ್ಷಣ ಅವನು ಹೇಳ್ದ, ನಾನು ಭಾನುವಾರ ಓಡೋದಿಲ್ಲ, ಭಾನುವಾರ ನಾನು ದೇವ್ರನ್ನ ಆರಾಧಿಸೋ ದಿನ, ನಾನು ದೇವರನ್ನ ಸ್ತುತಿಸುವಂಥ ದಿನ, ಆ ದಿನವನ್ನು ನಾನು ಪವಿತ್ರವಾಗಿ ಆಚರಿಸ್ತೇನೆ, ದಯವಿಟ್ಟು ನಾನು ಭಾನುವಾರ ಭಾಗವಹಿಸುವುದಿಲ್ಲ. ಹೀಗೆ ಹೇಳಿದಾಗ ಕೋಚ್ಗೆ ಬಹಳ ಕೋಪ ಆಯಿತು. ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಒಂದು ಶ್ರೇಷ್ಠ ಗುರಿಯನ್ನು ಮುಟ್ಟಬೇಕೆಂಬುದಾಗಿ ಇದಕ್ಕಾಗಿ ಕಾಯ್ತಾ ಇರ್ತಾರೆ. ಇವನೆಂಥ ಮನುಷ್ಯ ಇದನ್ನು ಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಷ್ಟೇ ಅವ್ರಿಗೆ ಒಪ್ಪಿಗೆ ಸೂಚಿಸಿ ಏನೇನೇ ಹೇಳ್ತಾ ಇದ್ದಾರೆ, ಅವರು ಒಪ್ಕೊಳ್ಳಲೇ ಇಲ್ಲ. ಭಾನುವಾರ ಮಾತ್ರ ನಾನು ಓಡೋದೇ ಇಲ್ಲ. ಇದರ ಕುರಿತು ಸ್ಕಾಟ್ಲೆಂಡಿನ ಜನ ಬಹಳ ಅಸಮಾಧಾನ ವ್ಯಕ್ತಪಡಿಸಿದರು. ಆ ಸ್ಕಾಟ್ಲೆಂಡಿನ ಈ ಪ್ರಧಾನಮಂತ್ರಿ ಕೂಡ ಇವ್ರ ಹತ್ರ ಬಂದು ಹೇಳಿ ಅವ್ರಿಗೂ ಬೇಸರವಾಯಿತು. ನಂತರ ಇವರು ಬದಲಾಯಿಸ್ಕೊಳ್ತಾರೆ ಇಲ್ಲ ಎಂಬುದಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರು ಓಡುವಂಥ ಓಟವನ್ನು ಬೇರೆಯವರಿಗೆ ಕೊಟ್ಟು, ನೀವು ಬೇರೆ ಆ ಭಾನುವಾರ ಮುಗಿದ ಮೇಲೆ 400 ಮೀಟರ್ ಓಡುವುದಿದೆ, ಅದರಲ್ಲಿ ನೀವು ಓಡ್ರಿ. ಇವರಿಗೆ ಅದರಲ್ಲಿ ತರಬೇತಿ ಇಲ್ಲ. ಅವರು ಅದುವರೆಗೆ ಅಷ್ಟು ಲಾಂಗ್ ಆಗಿ ಓಡುವಂಥ ಓಟದಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಲ್ಲ. ಯಾವಾಗಲೂ ಈ ಶಾರ್ಟ್ ಓಟದಲ್ಲಿ ಅವರು ಓಡಿ ಪ್ರಾಕ್ಟೀಸ್ ಮಾಡಿದ್ದು. ಆದರೂ 400 ಮೀಟರನ್ನು ಓಡ್ರಿ ಎಂಬುದಾಗಿ ಒಪ್ಪಿಗೆ ಸೂಚಿಸಿದರು. ಆ ಒಲಿಂಪಿಕ್ ಇದ್ದಂಥ ಅಲ್ಲೇ ಒಂದು ಆರಾಧನೆಯಲ್ಲಿ ಭಾಗಿಯಾಗಿ ಭಾನುವಾರ ಕರ್ತನನ್ನು ಆರಾಧಿಸಿ ಮಹಿಮೆಪಡಿಸಿದರು. ಇವರು ಓಡುವಂಥ ದಿನ ಸಮಯ ಬಂದಾಗ ಇವರು 400 ಮೀಟರನ್ನು ಓಡುವ ಸಮಯದಲ್ಲಿ ಒಬ್ಬರು ಒಂದು ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು, ದೇವರನ್ನು ಸನ್ಮಾನಿಸುವವರನ್ನು ದೇವರು ಸನ್ಮಾನಿಸುವನು. ಅದನ್ನು ನೆನೆಸ್ಕೊಂಡೇ ಅವರು 400 ಮೀಟರನ್ನು ಓಡಿದರು. ಓಡಿ ಚಿನ್ನದ ಪದಕವನ್ನು ಗೆದ್ದರು. ಗೆದ್ದಿದ್ದು ಮಾತ್ರವಲ್ಲ, ಒಂದು ಇತಿಹಾಸವನ್ನೇ ಸೃಷ್ಟಿಸಿದರು. ಒಂದು ದಾಖಲೆಯ ಓಟವನ್ನು ಓಡಿದರು. ಅವರ ದಾಖಲೆಯನ್ನು ಮುರಿಯುವುದಕ್ಕೆ ಎಷ್ಟೋ ವರ್ಷಗಳಾಯಿತಂತೆ. ಆ ವಿಧದಲ್ಲಿ ದೇವರು ಅವರನ್ನು ಘನಪಡಿಸಿದರು. ನಂತರ ಅವರು ಚೀನಾ ದೇಶಕ್ಕೆ ಮಿಷನರಿ ಸೇವೆಗಾಗಿ ಹೋಗಿ ಕರ್ತನ ಸೇವೆಯನ್ನು ಮಾಡುತ್ತಾರೆ. ನೋಡ್ರಿ, ಅವರು ಭಾನುವಾರ ನನ್ನ ಕರ್ತನನ್ನು ಮಾತ್ರ ಆರಾಧಿಸಬೇಕು, ಯಾವ ನೆಪಗಳನ್ನು ಹೇಳದೆ ದೇವರನ್ನು ಮಾನಿಸಿದ್ದರಿಂದ ದೇವರು ಅವರನ್ನು ಸನ್ಮಾನಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವರನ್ನು ಆರಾಧಿಸುವ ದಿನದಲ್ಲಿ ದೇವರನ್ನು ಸನ್ಮಾನಿಸಬೇಕು. ಮುಂದಿನ ವಾರ ಆರಾಧನೆ ಮಾಡನ್ಬಿಡು, ಈ ವಾರ ಇಲ್ಲವಾದರೆ ಹೇಗೆ? ಹಾಗಲ್ಲ, ನಾವು ಕರ್ತನನ್ನು ಆರಾಧಿಸಬೇಕು. ದೇವರ ದಿನವನ್ನು ನಾವು ಮಿಸ್ ಮಾಡಬಾರ್ದು. ಆರಾಧನೆಯನ್ನು ಮಿಸ್ ಮಾಡಿಕೊಳ್ಳದೆ ಒಂದೊಂದು ದಿನವೂ ನಾವು ಕರ್ತನ ನಾಮವನ್ನು ಆರಾಧಿಸುವ ದಿನವನ್ನು ಮಿಸ್ ಮಾಡಿಕೊಳ್ಳದೆ ಪ್ರತಿ ವಾರ ಆರಾಧಿಸುವ ದಿನದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸರೆ ನೀವು ದೇವರನ್ನು ಸನ್ಮಾನಿಸುವಾಗ ನಿಶ್ಚಯವಾಗಿ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾನೆ. ಕೆಲಸವಾಗಿರಬಹುದು, ಉನ್ನತ ಹುದ್ದೆಯಾಗಿರಬಹುದು, ಯಾವುದು ಕಾಂಪ್ರಮೈಸ್
ಕಾಂಪ್ರಮೈಸ್ ಮಾಡಿಕೊಳ್ಳಬೇಡ್ರೆ ನೇರವಾಗಿ ಹೇಳಿ, ಈ ದಿನ ನಾನು ದೇವರನ್ನ ಆರಾಧಿಸುವ ದಿನ, ಆದ್ದರಿಂದ ನಾನು ದೇವರನ್ನ ಸನ್ಮಾನಿಸಬೇಕು, ಬಾಕಿ ಯಾವ ಕೆಲಸವನ್ನು ಮಾಡೋದಿಲ್ಲ. ದೇವರನ್ನ ಆರಾಧಿಸಿ ನಂತರ ನೀವೇನಾದರೂ ಮಾಡಿಕೊಳ್ಳ್ರೆ, ದೇವರ ಆರಾಧಿಸುವ ದಿನವನ್ನು ಮಾನಿಸಿರಿ, ದೇವರು ನಿಮ್ಮನ್ನು ಮಾನಿಸುತ್ತಾರೆ. ಎರಡನೇದಾಗಿ ದೇವರ ವಾಕ್ಯವನ್ನು ಸನ್ಮಾನಿಸಿರಿ, ಆಗ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ಕೀರ್ತನೆಗಳ ಗ್ರಂಥ 119:99 ವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನೋಡ್ರಿ, ನಾವು ದೇವರ ವಾಕ್ಯವನ್ನು ಘನಪಡಿಸಬೇಕು. ದೇವರ ವಾಕ್ಯವನ್ನು ಘನಪಡಿಸುವಾಗ ದೇವರು ನಮ್ಮನ್ನು ಘನಪಡಿಸುತ್ತಾರೆ. ಅದಕ್ಕೆ ಒಬ್ರು ಯಾರೋ ಹೇಳಿದ್ದಾರೆ, ಯೌವನ ಕಾಲದಲ್ಲಿ ನೀನು ಸತ್ಯವೇದವನ್ನು ಹೊತ್ತುಕೋ, ನಿನ್ನ ಮುಪ್ಪಿನ ವಯಸ್ಸಿನಲ್ಲಿ ಸತ್ಯವೇದ ನಿನ್ನನ್ನು ಹೊತ್ಕೊಳ್ತದಂತೆ. ಅದರ ಅರ್ಥ ಏನಂದರೆ, ದೇವರ ವಾಕ್ಯಕ್ಕೆ ನಾವು ಘನಪಡಿಸಬೇಕು, ದೇವರ ವಾಕ್ಯಕ್ಕೆ ನಾವು ಸನ್ಮಾನಿಸಬೇಕು. ನೋಡ್ರಿ, ದೇವರ ವಾಕ್ಯವನ್ನು ಸನ್ಮಾನಿಸುವುದನ್ನು ಕಲಿತುಕೊಳ್ಳ್ರಿ, ನಿಮ್ಮ ಜೀವನದಲ್ಲಿ ಹೇರಳವಾದ ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣುವಿರಿ. ದೇವರ ವಾಕ್ಯವನ್ನು ಸನ್ಮಾನಿಸಿ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ಆಂಗ್ಲ ಭಾಷೆಯ ನಿಘಂಟನ್ನು, ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲರೂ ಬಲ್ಲರು. ಅದನ್ನು ರಚಿಸಿದಂಥವರು ಜೇಮ್ಸ್ ಅಗಸ್ಟರ್ ಹೆನ್ರಿ ಮೂರೆ ಎಂಬವರು. ಅವರು ವಿದ್ಯಾಭ್ಯಾಸ ಎಷ್ಟು ಮಾಡಿದ್ದಾರೆ ಗೊತ್ತಾ? 8ನೇ ತರಗತಿವರೆಗೆ ಮಾತ್ರ. ಆದರೆ ಅವರು ಬಾಲ್ಯದಿಂದಲೂ ಸತ್ಯವೇದವನ್ನು ಸನ್ಮಾನಿಸಿ ಓದಿ ಅಭ್ಯಾಸ ಮಾಡ್ತಾ ಇದ್ರಂತೆ. ಚಿಕ್ಕ ವಯಸ್ಸಿನಲ್ಲೇ ಸತ್ಯ ವೇದದ ವಾಕ್ಯಗಳನ್ನು ಮತ್ತೊಂದು ಭಾಷೆಗೆ ಭಾಷಾಂತರ ಮಾಡ್ತಾ ಇದ್ರಂತೆ. ಅವರು ದೇವರ ವಾಕ್ಯವನ್ನು ಸನ್ಮಾನಿಸಿ ದೇವರ ವಾಕ್ಯವನ್ನು ಪ್ರೀತಿ ಮಾಡಿದ್ದರಿಂದ ಅಧಿಕವಾದ ಜ್ಞಾನ ದೇವರು ಕೊಟ್ಟರೆ ಅವರಿಗೆ 20 ವರ್ಷ ಆದಾಗ ಆ 20 ವರ್ಷಗಳಲ್ಲಿ ಅವರು 25 ಭಾಷೆಗಳನ್ನು ಸುಲಭವಾಗಿ ಮಾತನಾಡಿ ಬರೆಯಲು ಕಲ್ತ್ಕೊಂಡ್ರಂತೆ. ಎಷ್ಟು ವಯಸ್ಸಲ್ಲಿ? 20ನೇ ವಯಸ್ಸಿನಲ್ಲಿ 25 ಭಾಷೆ. ಅವರು ಅನೇಕ ಭಾಷೆಯ ಇದಕ್ಕೆ ಅನೇಕ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಕಾರಣ ಏನು? ಅವರು ಓದಿದ್ದು 8ನೇ ಕ್ಲಾಸ್ ಮಾತ್ರ. ಅವರು ದೇವರ ವಾಕ್ಯವನ್ನು ಸನ್ಮಾನಿಸಿದರು, ದೇವರು ಅವರನ್ನು ಸನ್ಮಾನಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ಅವಿದ್ಯಾವಂತರಾಗಿದ್ದರೂ ಕಳವಳ ಪಡುವುದು ಬೇಡ. ಕರ್ತನು ಪವಿತ್ರಾತ್ಮನ ಮೂಲಕ ಸ್ತೋತ್ರ ಸತ್ಯವೇದವನ್ನು ನಮಗೆ ಬೋಧಿಸಿ ಕೊಡ್ತಾರೆ. ನಮ್ಮ ಆತ್ಮಿಕ ಕಣ್ಗಳು ತೆರೆಯಲ್ಪಡುತ್ತದೆ. ನೀವು ಸತ್ಯ ವೇದವನ್ನು ಮಾನಿಸಬೇಕು, ಸನ್ಮಾನಿಸಬೇಕು. ದೇವರ ವಾಕ್ಯವನ್ನು ನೀವು ಸನ್ಮಾನಿಸುವಾಗ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ಒಂದು, ದೇವರ ದಿನ ಅಂದರೆ ಆರಾಧನೆಯ ದಿನವನ್ನು ಸನ್ಮಾನಿಸಬೇಕು. 2, ದೇವರ ವಾಕ್ಯವನ್ನು ನಾವು ಸನ್ಮಾನಿಸಬೇಕು. 3ನೇದಾಗಿ, ನಿಮ್ಮ ಪ್ರಥಮ ಫಲದಿಂದ ಪ್ರಥಮ ಆದಾಯದಿಂದ ದೇವರನ್ನು ಸನ್ಮಾನಿಸಿರಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಹೇಳುತ್ತದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ದೇವರನ್ನ ಸನ್ಮಾನಿಸು. ಹಾಗೆ ಮಾಡಿದ್ರೆ ಏನಾಗುತ್ತಂತೆ? 10ನೇ ವಾಕ್ಯ ನೋಡ್ರಿ, ಹೀಗೆ ಮಾಡಿದರೆ ನಿನ್ನ ಆದಾಯದಿಂದ ಸ್ತೋತ್ರ ನಿನ್ನ ದೇವರನ್ನ ಸನ್ಮಾನಿಸುವಾಗ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ನೋಡಿ, ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ದೇವರನ್ನ ಸನ್ಮಾನಿಸು. ಇವತ್ತು ನಮ್ಮ ಆದಾಯದಿಂದ ದೇವರನ್ನ ಸನ್ಮಾನಿಸ್ತಾ ಇದ್ದೇವ? ಪ್ರಥಮ ಫಲ. ಆಗಿನ ಕಾಲದಲ್ಲಿ ಜಾಸ್ತಿ ವ್ಯವಸಾಯ ಮಾಡ್ತಾ ಇದ್ದರು. ಆ ವ್ಯವಸಾಯ ಮಾಡಿ ಅದರಲ್ಲಿ ಬರುವಂಥ ಪ್ರಥಮ ಫಲವನ್ನು ಸ್ತೋತ್ರ ಅದನ್ನು ದೇವರಿಗೆ ಕೊಟ್ಟುಬಿಡ್ತಾ ಇದ್ರು, ದೇವರ ಸೇವೆಗಾಗಿ ಕೊಟ್ಟು ಬಿಡ್ತಾ ಇದ್ರು. ದೇವರು ಹೇಳ್ತಾ ಇದ್ರು, ಹಾಗೆ ಮಾಡು, ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ದೇವರಿಗೆ ಕೊಟ್ಟು ಯಾರು ಕೊರತೆಯಲ್ಲಿ ಜೀವಿಸಿಲ್ರು. ಇನ್ನೊಂದು ಸಾರಿ ಹೇಳ್ತಾನೆ, ದೇವರಿಗೆ ಕೊಟ್ಟು ಯಾರು ಕೊರತೆಯಲ್ಲಿ ಜೀವಿಸಿಲ್ಲ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯೌವನಸ್ಥ ಅನೇಕ ಬಿಸ್ನೆಸ್ಸನ್ನು ಆರಂಭಿಸಿದ, ಎಲ್ಲ ಬಿಸ್ನೆಸ್ಸಲ್ಲಿ ಫೇಲಿಯರ್, ಎಲ್ಲದರಲ್ಲಿ ಸೋತು ಹೋದ.
ಆಗ ಅವನ ಸ್ನೇಹಿತ ಹೇಳ್ದ, ನೀನು ದೇವ್ರನ್ನ ಬಿಟ್ಟಿದೆಯಪ್ಪ, ಆದ್ದರಿಂದ ನಿನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇದೆ. ನೀನು ದೇವರೊಟ್ಟಿಗೆ ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡು ನಿನ್ನ ಬಿಸ್ನೆಸ್ಸನ್ನು ಆರಂಭಿಸು, ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಆಗ ಇವನು ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ಟ, ದೇವರೇ, ಇನ್ನು ಮೇಲೆ ನನ್ನ ಪಾರ್ಟ್ನರ್ ನೀವು ಸ್ವಾಮಿ, ಇನ್ನು ಮೇಲೆ ನನ್ನ ಎಲ್ಲ ಈ ಬಿಸ್ನೆಸ್ಸಲ್ಲಿ ಒಂದು ಭಾಗವನ್ನು ನಿಮ್ಮ ಸೇವೆಗಾಗಿ ಕೊಡ್ತಾನೆ. ಒಂದು ತೀರ್ಮಾನ ತೆಗೆದುಕೊಂಡ, ಬಿಸ್ನೆಸ್ಸನ್ನು ಆರಂಭಿಸಿದ್ರಿ. ಯಾವ ಬಿಸ್ನೆಸ್ ಗೊತ್ತಾ? ಚೀಸ್ ಮಾಡುವಂಥ ಬಿಸ್ನೆಸ್ ಆರಂಭಿಸಿದ ಮೇಲೆ ಆರಂಭಿಸಿದ ಬಂದ ಎಲ್ಲ ಆದಾಯದಲ್ಲಿ ಅವರು ದೇವರ ಸೇವೆಗಾಗಿ ಕೊಡುತ್ತಾ ಇದ್ದರು. ದೇವರವ್ರನ್ನ ಆಶೀರ್ವಾದ ಮಾಡಿದರು ನೋಡ್ರಿ, ದೇವರವ್ರನ್ನ ಉನ್ನತಕ್ಕೆ ಏರಿಸಿದರು. ಆ ಕಂಪನಿ ಹೆಸರೇನು ಗೊತ್ತಾ? ನಿಮಗೆಲ್ಲ ಗೊತ್ತಿರ್ತದೆ, ಕ್ರಾಫ್ಟ್ ಚೀಸ್ ಕಂಪನಿ. ಪ್ರಪಂಚದಲ್ಲೇ ಒಂದು ದೊಡ್ಡ ಚೀಸ್ ಕಂಪನಿ ಅದಾಗಿದೆ ನೋಡ್ರಿ. ಅವ್ರದ್ದು ಆದಾಯದಿಂದ ದೇವರನ್ನ ಸನ್ಮಾನಿಸಿದಾಗ ದೇವರು ಅವರನ್ನು ಸನ್ಮಾನಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರ ವಾಕ್ಯವನ್ನು ಸನ್ಮಾನಿಸಿ, ದೇವರ ದಿನವನ್ನು ಸನ್ಮಾನಿಸಿ, ನಿಮ್ಮ ಆದಾಯದಿಂದ ಬರುವ ಹಣದಲ್ಲಿ ಸಹ ನೀವು ದೇವರನ್ನು ಮಾನಿಸಿರಿ. ನೀವು ದಶಮ ಭಾಗವನ್ನು ನೀವು ಕೊಡುತ್ತಾ ಇದ್ದೀರಾ, ದೇವರಿಗೆ ಕಾಣಿಕೆಯನ್ನು ಕೊಡುತ್ತಾ ಇದ್ದೀರಾ. ಅಯ್ಯೋ ಪಾಸ್ಟರ್, ನನಗೇ ಕಷ್ಟ ಇದೆ, ನಾನು ಹೇಗೆ ದೇವರ ಸೇವೆಗೆ ಕೊಡಲಿ? ನೋ, ನನ್ನನ್ನು ದೇವರು ಬ್ಲೆಸ್ ಮಾಡಿದ ಮೇಲೆ ಕೊಡ್ತೇನೆ. ನೋ, ಹಾಗಲ್ರಿ. ದೇವ್ರು ನಮ್ಮನ್ನು ಬ್ಲೆಸ್ ಮಾಡೋ ಮುಂಚೆ ನಮಗೇನಿದೆಯೋ ಅದರಲ್ಲಿ ಸ್ತೋತ್ರ ದೇವರನ್ನು ನಾವು ಮಾನಿಸುವಾಗ ದೇವರು ನಮ್ಮನ್ನು ಮಾನಿಸುತ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ಏನು ನಿಮ್ಮ ಹಣ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯನೂ ಇರ್ತದೆ ಅಂತೇಳಿ. ನಮ್ಮ ಹಣದ ಮೂಲಕ ನಾವು ದೇವರನ್ನ ಸನ್ಮಾನಿಸಬೇಕ್ರಿ. ಮಲಾಕಿ 3ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಸ್ತೋತ್ರ ನನ್ನನ್ನು ಪರೀಕ್ಷಿಸ್ರಿ. ಯಾವ ವಿಷಯದಲ್ಲಿ? ಕೊಡುವ ವಿಷಯದಲ್ಲಿ. ಮತ್ತೆ ಯೇಸು ಸ್ವಾಮಿ ಹೇಳಿದ್ರು, ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಹಣವನ್ನು ಮತ್ತು ಸ್ತೋತ್ರ ದೇವರನ್ನು ಎರಡನ್ನು ಒಟ್ಟಿಗೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಮ್ಮ ಹಣದಿಂದಲೂ ಕೂಡ ನಾವು ದೇವರನ್ನು ಸನ್ಮಾನಿಸಬೇಕು. ನಿಮ್ಮ ಸಮಯದ ಮುಖಾಂತರ ಕೂಡ ನೀವು ದೇವರನ್ನ ಸನ್ಮಾನಿಸಬೇಕ್ರಿ. 24 ಗಂಟೆ ಒಂದು ದಿವಸಕ್ಕೆ ಕೊಟ್ಟಿದ್ದಾರೆ ನೋಡ್ರಿ. ಸಮಯ ಬಹಳ ಅಮೂಲ್ಯ. ಇವತ್ತು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಮ ಜೊತೆ ಇಲ್ಲ, ಸ್ತೋತ್ರ. ಆದರೆ ದೇವರು ನಮಗೆ ಒಂದು ಜೀವವನ್ನು ಕೊಟ್ಟು, ಮರುಜೀವವನ್ನು ಕೊಟ್ಟು 24 ತಾಸು ನಮಗೆ ಕೊಟ್ಟಿರೋದಾದರೆ ಅದರಲ್ಲಿ 1 ಗಂಟೆಯಾದರೂ ದೇವರಿಗೆ ಕೊಡ್ರಿ. ಸ್ತೋತ್ರ. ದೇವರಿಗೆ ಕೊಡಬೇಕಾದ ಸಮಯ ಕೊಡ್ರಿ, ಪ್ರಾರ್ಥನೆಗೆ ಕೊಡ್ರಿ, ದೇವರ ವಾಕ್ಯ ಧ್ಯಾನಿಸುವುದಕ್ಕೆ ಕೊಡ್ರಿ. ಆ ಸಮಯವನ್ನು ಕೊಟ್ಟು ಕರ್ತನ ನಾಮವನ್ನು ಮಹಿಮೆ ಪಡಿಸ್ರಿ. ಕೊನೆಯದಾಗಿ, ನಿಮ್ಮ ತಾಲಂತಿನ ಮೂಲಕ ನೀವು ದೇವರನ್ನು ಸನ್ಮಾನಿಸಿರಿ. ನಿಮಗೆ ಕೆಲವು ತಾಲಂತನ್ನು ದೇವರು ಕೊಟ್ಟಿದ್ದಾರೆ. ಹಾಡುವಂಥದ್ದಾಗಿರಬಹುದು, ಅಥವಾ ಸುವಾರ್ತೆಯನ್ನು ಸಾರುವಂಥದ್ದಾಗಿರಬಹುದು, ಯಾವುದೇ ಆಗಿರಲಿ, ನಿಮಗೆ ದೇವರು ಯಾವ ತಲಾಂತನ್ನು ಕೊಟ್ಟಿದ್ದಾರೋ ಆ ತಲಾಂತಿನ ಮೂಲಕವಾಗಿ ದೇವರನ್ನು ಸನ್ಮಾನಿಸಿರಿ. ಅದನ್ನು ಮಣ್ಣಿನಲ್ಲಿ ಹುದುಗಿಸ ಇಡಬೇಡ್ರಿ, ಅದನ್ನು ಸ್ತೋತ್ರ ಮರೆಮಾಚಿ ಇಡಬೇಡ್ರಿ. ನಿಮಗೆ ಯಾವ ತಾಲಂತಿದೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತಾಲಂತಿದೆ, ಅದನ್ನು ಉಪಯೋಗಿಸಿಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸಿರಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕರ್ತನ ದಿನವನ್ನು ಸನ್ಮಾನಿಸಿರಿ, ದೇವರ ವಾಕ್ಯವನ್ನು ಸನ್ಮಾನಿಸಿರಿ, ನಿಮ್ಮ ಆದಾಯದಿಂದ ದೇವರನ್ನ ಸನ್ಮಾನಿಸಿರಿ, ನಿಮ್ಮ ಸಮಯದಿಂದ ದೇವರನ್ನ ಸನ್ಮಾನಿಸಿರಿ. ಅದು ಮಾತ್ರವಲ್ಲ, ನಿಮ್ಮ ತಾಲಂತಿನ ಮೂಲಕ ದೇವರನ್ನು ಸನ್ಮಾನಿಸಿರಿ. ಕೊನೆಯದಾಗಿ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ದೇವರು ಹೇಳಿದ್ದಾರೆ. ನಿಶ್ಚಯವಾಗಿ ನಿಮ್ಮ ಜೀವಿತವನ್ನು ದೇವರು ಸನ್ಮಾನಿಸುತ್ತಾರೆ. ನಾನು ಎಲ್ಲ ಸಂಗತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಒಂದು, ದೇವರನ್ನು ಸನ್ಮಾನಿಸದೆ ಇರುವಂಥ ಒಂದು ಗುಂಪು, ಇನ್ನೊಂದು ಕಡೆ ದೇವರನ್ನ ಸನ್ಮಾನಿಸಿದ ಗುಂಪು. ಅದು ಮಾತ್ರವಲ್ಲ, ನಾವು ಯಾವ ಕಾರ್ಯಗಳಲ್ಲಿ ನಾವು ದೇವರನ್ನು ಸನ್ಮಾನಿಸಬೇಕೆಂಬುದಾಗಿ ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ದಿನದಿಂದ ಒಂದು ಪ್ರಾರ್ಥನೆ ಮಾಡಿರಿ. ದೇವರೇ, ಪ್ರತಿ ದಿವಸ ಬೆಳಿಗ್ಗೆ ಎದ್ದೇಳುವಾಗ, ದೇವರೇ, ನಾನು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಬೇಕು. ದೇವರೇ, ನಿನ್ನನ್ನು ನಾನು ಯಾವಾಗಲೂ ಸನ್ಮಾನಿಸಬೇಕಪ್ಪ. ನನ್ನ ನಡೆ ನುಡಿ, ಸ್ತೋತ್ರ,
ನನ್ನ ನೋಟ ಎಲ್ಲ ಕಾರ್ಯಗಳಲ್ಲಿ ನಿನ್ನನ್ನೇ ಸನ್ಮಾನಿಸಬೇಕೆಂಬುದಾಗಿ ದೇವರಿಗೆ ಹೇಳ್ರೆ ನಿಶ್ಚಯವಾಗಿ ಓ ಸ್ತೋತ್ರ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ನೀವು ದೇವರನ್ನ ಸನ್ಮಾನಿಸುವಾಗ ಇಕ್ಕಟ್ಟುಗಳು ಬರಬಹುದು, ವೇದನೆಗಳು ಬರಬಹುದು, ಅನೇಕ ವಿಧವಾದಂಥ ಗೊಂದಲಗಳು ಬರಬಹುದು. ಸೋತು ಹೋಗಬೇಡ್ರಿ, ನೀವು ಹೇಳ್ರಿ ನಾನು ದೇವರನ್ನ ಸನ್ಮಾನಿಸ್ತಾ ಇದ್ದಾನೆ, ದೇವರು ನನ್ನನ್ನು ಸನ್ಮಾನಿಸುವರು ಎಂಬುದಾಗಿ ನಿಶ್ಚಯವಾಗಿ ಓ ಸ್ತೋತ್ರ ದೇವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡುವರು, ನಿಮ್ಮನ್ನು ಸನ್ಮಾನಿಸುವರು. ಇರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯಾ ಕರ್ತನೇ ಈ ದಿವಸ ದೇವರನ್ನು ಸನ್ಮಾನಿಸು ಎಂಬಂಥ ಓ ಸ್ತೋತ್ರ ಸಂದೇಶವನ್ನು ಕೇಳಿದ್ದೇವೆ. ನಾವು ನಿಮ್ಮನ್ನು ಸನ್ಮಾನಿಸಬೇಕು. ಎಲ್ಲರೂ ಹೇಳಿ ಹಲ್ಲೆಲೂಯಾ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್. ಓ ಸ್ತೋತ್ರ ಕರ್ತನೇ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, ನಿನ್ನ ನಾಮವನ್ನು ನಾವು ಸ್ತುತಿಸುತ್ತೇವೆ. ಓ ಸ್ತೋತ್ರ ಕರ್ತನೇ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ಹೇಳಿದ್ಯಾ. ಹೌದು ಸ್ವಾಮಿ ಕರ್ತನೇ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಕಾರ್ಯಗಳಲ್ಲಿ ನಿಮ್ಮನ್ನು ಸನ್ಮಾನಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಪ್ಪ ದೇವರೇ. ಓ ಸ್ತೋತ್ರ, ನಿಮಗೆ ಕೊಡಬೇಕಾದ ದಿನವನ್ನು, ಆರಾಧನೆಯ ದಿನವನ್ನು ದೇವರೇ ನಾವು ಸನ್ಮಾನಿಸಬೇಕು. ದೇವರ ವಾಕ್ಯವನ್ನು ಸನ್ಮಾನಿಸಬೇಕು. ನಮ್ಮ ಆದಾಯದಿಂದ ಕರ್ತನೇ ಓ ಸ್ತೋತ್ರ ನಿಮ್ಮನ್ನು ಸನ್ಮಾನಿಸಬೇಕು. ನಮ್ಮ ಸಮಯ, ನಮ್ಮ ತಾಲಂತು ಎಲ್ಲದರಿಂದ ನಿನ್ನನ್ನು ಸನ್ಮಾನಿಸಲಿಕ್ಕೆ ನಮಗೆ ಕೃಪೆ ತೋರಿಸಪ್ಪ. ವಿಶೇಷವಾಗಿ ಓ ಸ್ತೋತ್ರ ಈ ಆನ್ಲೈನಲ್ಲಿ ನಮ್ಮೊಂದಿಗೆ ಭಾಗಿಯಾಗಿ ಯಾರೆಲ್ಲ ಇದನ್ನು ವೀಕ್ಷಿಸ್ತಾ ಇದ್ದಾರೋ ಓ ಸ್ತೋತ್ರ ಒಂದೊಂದು ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ನಾಮದ ಮಹಿಮೆಗಾಗಿ ನಿನ್ನನ್ನು ಸನ್ಮಾನಿಸಿ ಜೀವಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆಯನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಇಂದಿನಿಂದ ನಮ್ಮ ಜೀವಿತ ನಿಮಗೆ ಸ್ವಂತವಾಗಲಿ, ನಿಮಗಾಗಿ ಬಾಳುವಂತೆ ನಮಗೆ ಸಹಾಯ ಮಾಡಿರಿ ಕರ್ತನೆ. ಓ ಸ್ತೋತ್ರ ಸ್ತೋತ್ರ ಕರ್ತನೆ. ಅನೇಕ ದೇವ ಮಕ್ಕಳು ಕಷ್ಟಪಡ್ತಾ ಇದ್ದಾರಪ್ಪ, ಕೆಲಸವಿಲ್ಲದೆ, ಸರಿಯಾದ ಸಂಬಳವಿಲ್ಲದೆ ಓ ಸ್ತೋತ್ರಪ್ಪ, ಅನೇಕ ವಿಧವಾದ ತೊಂದರೆಗಳು. ಅಂಥವರೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಓ ಸ್ತೋತ್ರ, ನನ್ನೊಂದಿಗೆ ತಲೆಬಾಗಿ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನೆ ಓ ಸ್ತೋತ್ರ, ಅವ್ರ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಪ್ಪ. ಅವರ ಕೊರತೆಗಳು ನೀಗಿ ಹೋಗಲಿ. ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಎಲ್ಲ ಅಗತ್ಯತೆಗಳು ಸಂಧಿಸಲ್ಪಡಬೇಕಪ್ಪ. ಅವರ ಕಣ್ಣೀರೆಲ್ಲ ನೀಗಿ ಹೋಗ್ಲಪ್ಪ. ಅವರ ದುಃಖ ಹೋಗಿ ಸಂತೋಷ ಬರಲಿ ಸ್ವಾಮಿ. ಯಾರಾದರೂ ವ್ಯಾಧಿಯಿಂದ ಇರೋದಾದರೆ ಏಸಪ್ಪ ಈ ಕ್ಷಣವೇ ಮುಟ್ರಿ ಅವ್ರಿಗೊಂದು ಬಿಡುಗಡೆ ಉಂಟಾಗಲಿ ಕರ್ತನೆ. ವಿಶೇಷವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಸ್ತೋತ್ರಪ್ಪ, ಓ ನೀನು ಮಕ್ಕಳನ್ನು ಆಳ್ವಿಕೆ ಮಾಡ್ರಿ ಕರ್ತನೆ. ಅವರ ಭವಿಷ್ಯತ್ತನ್ನು ನೀವು ರೂಪಿಸಿ ನಡೆಸಿರಿ ಕರ್ತನೆ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದು ಮಾತ್ರವಲ್ಲ ಸ್ವಾಮಿ, ಈ ದಿವಸ ಕರ್ತನೆ ಓ ದೇವರೇ, ಈ ಕಾಮೆಂಟ್ ಬಾಕ್ಸಲ್ಲಿ ಯಾರೆಲ್ಲ ಓ ದೇವರೇ ಪ್ರಾರ್ಥನಾ ವಿಜ್ಞಾಪನೆಯನ್ನು ಓ ಸ್ತೋತ್ರ ಮಾಡ್ರಿ ಪಾಸ್ಟರ್ ಎಂಬುದಾಗಿ ಯಾವೆಲ್ಲ ವಿಜ್ಞಾಪನೆಯನ್ನು ಹಾಕಿದಾರೋ ಅಂತ ಎಲ್ಲ ಪ್ರಾರ್ಥನೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಒಂದೊಂದು ಪ್ರಾರ್ಥನೆಯನ್ನು ಎಲ್ಲವನ್ನ ಕಾಣುವ ಎಲ್ಲರೂ ಈ ದೇವರೇ ಯೇಸುವಿನ ನಾಮದಲ್ಲಿ ಅವರ ಜೀವನದಲ್ಲಿ ಅದ್ಭುತ ನಡೆಯಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಎಲ್ಲರೂ ಒಟ್ಟಾಗಿ ಹೇಳೋಣ, ಆಮೇನ್ ಆಮೇನ್.